ಯೋ ಗಾಯ್ಸ್, ಎಲ್ಲರೂ ಹೇಗಿರ್ತಾ ಇದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿ ಇರ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ಈಗ ನಾವು ಎಂತಹ ಮೂವಿಯನ್ನ ನೋಡ್ತಾ ಇದೀವಿ ಅಂದ್ರೆ, ಸ್ವರ್ಗದಲ್ಲಿ ಇರ್ತಾ ಇರೋ ದೇವತೆಗಳು ಯಾವುದೇ ಕಾರಣಕ್ಕೂ ಭೂಮಿ ಒಳಗಡೆಗೆ ಬರಬಾರ್ದು ಅಂತ ಹೇಳಿಬಿಟ್ಟು ಒಂದು ರೂಲ್ಸ್ ಅನ್ನ ಮಡಗಿರ್ತಾ ಇದ್ದಾರೆ. ಆದ್ರೆ ನಮ್ಮ ಕಥೆಯಲ್ಲಿ ಬರುವ ಹೀರೋ ಒಂದು ಕಾರಣವಾಗಿ ಭೂಮಿ ಒಳಗಡೆಗೆ ಬಂದು ಬಿಡ್ತಾನೆ. ಸೊ ಅವನು ಏನಕ್ಕಾಗಿ ಬಂದಿರ್ತಾ ಇದ್ದಾನೆ, ಅವನು ಬಂದಿರ್ತಾ ಇರೋ ಕೆಲಸವನ್ನ ಪೂರ್ತಿಯಾಗಿ ಮುಗಿಸಿದ್ನ ಅಥವಾ ಇಲ್ವಾ? ಈ ರೀತಿಯಾಗಿ ಇವನು ರೂಲ್ಸ್ ಅನ್ನ ಬ್ರೇಕ್ ಮಾಡಿ ಬಂದಿರ್ತಾ ಇರೋದಿಕ್ಕೆ ಏನು ಪನಿಷ್ಮೆಂಟ್ ಸಿಕ್ಕಿರ್ತಾ ಇದೆ ಅಂತ ಸೂಪರ್ ಥ್ರಿಲ್ಲಿಂಗ್ ಆಗಿ ಹೇಳಿರ್ತಾ ಇರೋ ಒಂದು ಫ್ಯಾಂಟಸಿ ಫೈಟಿಂಗ್ ಮೂವಿನೇ ಗ್ರೋತ್ ಆಫ್ ಗಾಡ್. ಸೊ ನೋಡೋಕು ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ. ನೀವು ಮಾಡೋ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ನಮಗೆ ಮೋಟಿವೇಶನಲ್ ಆಗಿ ಇರುತ್ತೆ. ಹಾಗಾದ್ರೆ ತಡ ಮಾಡದೆ ಇವತ್ತಿನ ಕಥೆಯೊಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ನಮಗೆ ಏನನ್ನ ತೋರಿಸ್ತಾರೆ ಅಂದ್ರೆ, ಒಂದು ಸೂಪರ್ ಆಗಿ ಇರ್ತಾ ಇರೋ ಒಂದು ಸ್ವರ್ಗವನ್ನೇ ತೋರಿಸ್ತಾರೆ. ಅಲ್ಲಿ ಇರ್ತಾ ಇರೋ ಎಲ್ಲ ದೇವತೆಗಳು ತುಂಬಾನೇ ಜಾಲಿಯಾಗಿ ಹ್ಯಾಪಿಯಾಗಿ ಇರ್ತಾ ಇದ್ದಾರೆ. ಬಟ್ ಆದ್ರೆ ನಮ್ಮ ಹೀರೋ ಟೋಟಲ್ ಆಗಿ ಡಿಫ್ರೆಂಟ್ ಆಗಿ ಇರ್ತಾ ಇದ್ದಾನೆ. ದೇವತೆಗಳೇ ಹಾಗೆ ಡ್ರೆಸ್ ಅನ್ನ ಮಾಡ್ಕೊಂಡಿರ್ತಾ ಇಲ್ಲ. ಅವನ ಕಾಲಿನಲ್ಲಿ ಯಾವುದೇ ರೀತಿಯ ಶೂಸ್, ಸ್ಲಿಪ್ಪರ್ ಏನುವೇ ಇರ್ತಾ ಇಲ್ಲ. ನಾರ್ಮಲ್ ಆದ ಮನುಷ್ಯನ ರೀತಿಯಾಗಿನೇ ಇರ್ತಾ ಇದ್ದಾನೆ. ಅಲ್ಲದೆ ಇವನ ಹೆಸರು ಲೀ. ನೆಕ್ಸ್ಟ್ ಈ ಎಲ್ಲಾ ದೇವತೆಗಳಿಗೂ ಒಬ್ರು ಹೆಡ್ ಇರ್ತಾ ಇದ್ದಾರೆ. ಇವಾಗ ಅವರು ಒಂದು ಫಂಕ್ಷನ್ ಅನ್ನ ಮಡಗಿಬಿಟ್ಟು ಎಲ್ಲರನ್ನು ಇನ್ವೈಟ್ ಮಾಡಿರ್ತಾ ಇದ್ದಾರೆ. ಅಲ್ಲಿ ಇರ್ತಾ ಇರೋ ಹೆಡ್ ಒಂದು ಕವನವನ್ನ ಬರೆದು ಬಿಟ್ಟು ಎಲ್ಲರಿಗೂ ಆ ಕವನವನ್ನ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಇದ್ದಕ್ಕಿದ್ದಾಗೆ ಒಬ್ಬ ರಾಕ್ಷಸ ಬಂದು ಬಿಡ್ತಾ ಇದ್ದಾನೆ. ಅಲ್ಲಿ ಇರ್ತಾ ಇರೋ ಎಲ್ಲ ದೇವತೆಗಳ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿ ಬಂದಿರ್ತಾ ಇದ್ದಾನೆ. ಇವರು ಮೊದಲೇನೆ ದೇವತೆಗಳು ಆಗಿ ಇರ್ತಾ ಇದ್ದಾರೆ ಅಲ್ವಾ, ಅದರಿಂದ ಇವರ ಹತ್ರನು ಸೂಪರ್ ಆದ ಪವರ್ ಗಳು ಇರ್ತಾ ಇದೆ. ಪ್ರತಿಯೊಬ್ಬರ ಹತ್ರನು ಡಿಫ್ರೆಂಟ್ ಆದ ಪವರ್ ಗಳು ಇರ್ತಾ ಇದ್ದು, ಆ ಪವರ್ ಗಳನ್ನ ಯೂಸ್ ಮಾಡಿಬಿಟ್ಟು ಅವನ ಕಥೆಯನ್ನ ಮುಗಿಸೋಣ ಅಂತ ನೋಡ್ಬೇಕಾದ್ರೆ ಅಲ್ಲಿ ಇರ್ತಾ ಇರೋ ಎಲ್ಲರೂ ಅವರ ಶಕ್ತಿಗಳನ್ನ ಯೂಸ್ ಮಾಡಿಬಿಟ್ಟು ಟ್ರೈ ಅನ್ನ ಮಾಡ್ಬೇಕಾದ್ರೆ ಎಲ್ಲರೂ ಒಬ್ಬೊಬ್ಬರಾಗಿನೇ ಸೋತೋಗಿ ಬಿಡ್ತಾ ಇದ್ದಾರೆ. ಇಲ್ಲಿ ಇರ್ತಾ ಇರೋ ದೇವತೆಗಳಿಗಿಂತಲೂ ಆ ರಾಕ್ಷಸನೇ ತುಂಬಾನೇ ಪವರ್ಫುಲ್ ಆಗಿ ಇರ್ತಾ ಇದ್ದಾನೆ. ಸೊ ಎಲ್ಲಾ ದೇವತೆಗಳು ಈಗ ಸೋತೋಗಿ ಬಿಟ್ಟಿರ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ಉಳಿದಿರ್ತಾ ಇರೋದು ನಮ್ಮ ಹೀರೋ ಒಬ್ಬನೇ. ಸೊ ಇವಾಗ ಅವನು ಏನನ್ನ ಮಾಡ್ತಾನೆ ಅಂದ್ರೆ, ಅವನ ಹತ್ತಿರ ಇರ್ತಾ ಇರೋ ಮಂತ್ರದಂಡವನ್ನ ಯೂಸ್ ಮಾಡಿಬಿಟ್ಟು ಅವನಿಗೆ ಹೊಡೆಯೋದಿಕ್ಕೆ ಶುರುವನ್ನ ಮಾಡಿಕೊಳ್ತಾನೆ. ಅದಕ್ಕೆ ಕೋಪವನ್ನ ಮಾಡ್ಕೊಂಡ ಆ ರಾಕ್ಷಸ ಇವನ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿ ಮತ್ತೆ ಶುರುವನ್ನ ಮಾಡಿಕೊಳ್ತಾನೆ. ನಮ್ಮ ಹೀರೋ ಮಾಸ್ ಆಗಿ ಸೂಪರ್ ಆಗಿ ಫೈಟ್ ಅನ್ನ ಮಾಡ್ತಾನೆ ಅಂತ ನಾವ್ ಅನ್ಕೋಬೇಕಾದ್ರೆ ಅವನು ಆ ರೀತಿಯಾಗಿನೇ ಇದ್ದಿರ್ತಾ ಇಲ್ಲ. ಒಬ್ಬ ಕಾಮಿಡಿ ಪೀಸ್ ಆಗಿ ಇದ್ದಿರ್ತಾ ಇದ್ದಾನೆ ನಮ್ಮ ಹೀರೋ. ಬಟ್ ಆದ್ರೂ ಆ ರೀತಿ ಕಾಮಿಡಿಯನ್ನೇ ಮಾಡ್ಕೊಂಡೆ ಅವನ ಕಥೆಯನ್ನ ಮುಗಿಸೋದಿಕ್ಕಾಗಿ ಅವನನ್ನ ಸೋಲಿಸ್ತಾನೆ. ಇನ್ನೇನು ಅವನ ಕತೆ ಮುಗಿದು ಹೋಗಿಬಿಡ್ತು, ಕೊಂದು ಬಿಡ್ಬೇಕು ಅವನನ್ನ ಅನ್ನೋ ಹೊತ್ತಿಗೆ ಸ್ಟಾಪ್ ಅಂತ ಕೂಗಿಕೊಳ್ತಾ ಇದ್ದಾರೆ. ಯಾರಿರಬಹುದು ಅಂತ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಅದು ಬೇರೆ ಯಾರೂ ಆಗಿರ್ತಾ ಇಲ್ಲ. ಎಲ್ಲಾ ದೇವತೆಗಳಿಗೂ ಒಬ್ರು ಹೆಡ್ ಇರ್ತಾ ಇದ್ದಾರೆ ಅಲ್ವಾ, ಅವರೇನೆ ಕಿರ್ಚಿಕೊಂಡಿರ್ತಾ ಇದ್ದಾರೆ. ಇವಾಗ ಅವರು ಏನನ್ನ ಹೇಳ್ತಾರೆ ಅಂದ್ರೆ, ಈ ಇದೆಲ್ಲವನ್ನೂ ನಾನೇನೆ ಪ್ಲಾನ್ ಮಾಡಿ ಮಡಗಿರ್ತಾ ಇದ್ದೀನಿ. ಈ ರಾಕ್ಷಸ ನಮ್ಮ ಕಡೆಯವನಾಗಿನೇ ಇರ್ತಾ ಇದ್ದಾನೆ ಕಣ್ರಪ್ಪ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ರೀತಿಯಾಗಿ ತುಂಬಾನೇ ರಾಕ್ಷಸರು ನಮ್ಮ ಮೇಲೆ ದಾಳಿಯನ್ನ ಮಾಡ್ತಾರೆ. ಅವಾಗ ಯಾರು ನಮ್ಮನ್ನ ರಕ್ಷಿಸ್ತಾರೆ, ಪವರ್ಫುಲ್ ಆಗಿ ಅವರ ಜೊತೆ ಯಾರು ಹೋರಾಡ್ತಾರೆ ಅನ್ನೋದನ್ನ ನೋಡ್ಬೇಕಿತ್ತು. ಅದಕ್ಕಾಗಿ ಈ ರಾಕ್ಷಸನನ್ನ ನಾನೇ ಕರೆಸಿಬಿಟ್ಟು ಈ ರೀತಿಯಾದ ಫೈಟ್ ಅನ್ನ ಮಡಗಿಸಿರ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತಾರೆ. ಸೊ ಈ ಟಾಸ್ಕಿನಲ್ಲಿ ಗೆದ್ದಿರ್ತಾ ಇರೋರು ನಮ್ಮ ಪ್ರೀತಿಯ ಲೀ ಅನ್ನೋದನ್ನ ಹೇಳಿಬಿಟ್ಟು ಅವನಿಗೆ ಒಂದು ಪ್ರೈಸ್ ಗಿಫ್ಟ್ ಅನ್ನ ಕೊಡ್ತಾಳೆ. ಅಷ್ಟೇ ನಮ್ಮ ಹೀರೋ ಫುಲ್ ಖುಷು. ಅದ್ರ ಜೊತೆಗೆ ಇವನು ಒಬ್ಬ ಕಾಮಿಡಿ ಪೀಸ್ ಆಗಿ ತಾನೇ ಇರ್ತಾ ಇದ್ದಾನೆ. ಸೊ ನಿಮ್ಮ ಕೈಲಿ ಆಗದೆ ಇರೋದನ್ನ ನಾನು ಮಾಡಿ ತೋರಿಸಿರ್ತಾ ಇದ್ದೀನಿ ಕಣ್ರಪ್ಪ. ಇದಕ್ಕೆ ನಾನು ತುಂಬಾನೇ ಕಷ್ಟವನ್ನ ಪಟ್ಟಿರ್ತಾ ಇದ್ದೀನಿ. ಇವನಿಂದ ಕೂಡ ನಾನು ತುಂಬಾನೇ ಏಟ್ಗಳನ್ನ ತಿಂದಿರ್ತಾ ಇದ್ದೀನಿ, ತುಂಬಾನೇ ನೋವುಗಳನ್ನ ಅನುಭವಿಸಿರ್ತಾ ಇದ್ದೀನಿ. ಅದರ ಪ್ರತಿಫಲನೆ ನನ್ನ ಕೈಯಲ್ಲಿ ಇರ್ತಾ ಇರೋ ಈ ಟ್ರೋಫಿ ಅಂತ ಹೇಳಿಬಿಟ್ಟು ಅಲ್ಲಿ ಸುಮ್ನೆ ನಿಂತಿರ್ತಾ ಇರೋ ಎಲ್ಲರ ಕೈಯಲ್ಲೂ ಚಪ್ಪಾಳೆಯನ್ನ ಇವನೇನೆ ಹೊಡಿರಪ್ಪ, ಚಪ್ಪಾಳೆಯನ್ನ ಸುಮ್ನೆ ಏನಕ್ಕಾಗಿ ನಿಂತಿರ್ತಾ ಇದ್ದೀರಾ ಅಂತ ಕೇಳಿಕೊಂಡು ಚಪ್ಪಾಳೆಯನ್ನ ಹೊಡಿಸಿಕೊಳ್ತಾನೆ. ನೆಕ್ಸ್ಟ್ ಫಂಕ್ಷನ್ ಎಲ್ಲ ಮುಗಿಸಿಕೊಂಡು ಬಿಟ್ಟು ವಾಪಸ್ ಹೋಗೋಣ ಅಂತ ಹೋಗ್ತಾ ಇರ್ಬೇಕಾದ್ರೆ, ಅರೇ ನಮ್ಗೆ ಇವಾಗ ಚೂಚುಗೆ ಅರ್ಜೆಂಟ್ ಆಗಿ ಬಿಟ್ಟಿರ್ತಾ ಇದೆ, ಏನನ್ನ ಮಾಡೋದು? ಅಕ್ಕಪಕ್ಕದಲ್ಲಿ ಯಾರುವೆ ಕಾಣಿಸ್ತಾ ಇಲ್ಲ, ಇಲ್ಲೇನೆ ಚೂಚುವನ್ನ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಚೂಚುವನ್ನ ಮಾಡೋದಿಕ್ಕೆ ಹೋಗ್ತಾನೆ. ಆ ರೀತಿ ಇರ್ತಾ ಇರ್ಬೇಕಾದ್ರೆ ಅವನ ಹಿಂದೆ ಯಾರೋ ಸರ್ ಅಂತ ಹೋಗೋ ರೀತಿಯಾಗಿ ಶಬ್ದವಾಗುತ್ತೆ. ದೂರದಲ್ಲಿ ಯಾರೋ ಓಡಿ ಹೋಗ್ತಾ ಇರೋ ರೀತಿಯಾಗಿ ಕಾಣಿಸೋದ್ರಿಂದ ನಮ್ಮ ಹೀರೋ ಏನನ್ನ ಮಾಡಿ ಬಿಡ್ತಾನೆ ಅಂದ್ರೆ, ಅವನ ಹತ್ತಿರ ಒಂದು ಮಂತ್ರದಂಡವಿರ್ತಾ ಇದೆ ಅಲ್ವಾ, ಅದನ್ನ ಯೂಸ್ ಮಾಡಿಬಿಟ್ಟು ಅವನಿಗೆ ಹೊಡೆಯೋದಿಕ್ಕಾಗಿ ನೋಡ್ತಾನೆ. ಸೊ ಅವನ ಮಂತ್ರದಂಡ ಎಲ್ಲಿಗೆ ಹೋಗಿರ್ತಾ ಇದೆ ಅಂತ ಹೇಳಿಬಿಟ್ಟು ಬಂದು ನೋಡ್ಬೇಕಾದ್ರೆ ಅವನು ಸ್ವರ್ಗದ ಡೆಡ್ ಎಂಡಿಗೆನೆ ಬಂದು ತಲುಪಿ ಬಿಟ್ಟಿರ್ತಾ ಇದ್ದಾನೆ. ಅಂದ್ರೆ ಅವನ ಮಂತ್ರದಂಡ ಸ್ವರ್ಗ ಲೋಕದಿಂದ ಭೂಮಿಗೆ ಬಿದ್ದು ಬಿಟ್ಟಿರ್ತಾ ಇದೆ. ಅದೇ ರೀತಿ ಅವನ ಮಂತ್ರದಂಡವನ್ನ ಹುಡುಕಿಕೊಂಡು ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಇವನು ಚಪ್ಪಾಳೆಯನ್ನ ಹೊಡಿರೋ ಅಂತ ಕೇಳಿ ಬಿಟ್ಟೆನೆ ಹೊಡಿಸಿಕೊಳ್ತಾ ಇದ್ದ ಅಲ್ವಾ. ಅವರು ಎಲ್ಲರೂ ಬಂದು ಬಿಟ್ಟು ಕೋಪದಲ್ಲಿ, ಮಗನೇ ದೊಡ್ಡ ಸಾಧನೆಯನ್ನು ಮಾಡಿರುವ ರೀತಿಯಾಗಿ ಬಿಲ್ಡಪ್ ಅನ್ನ ತೆಗೆದುಕೊಳ್ತೀಯ, ತಗೋ ಅಂತ ಹೇಳಿಬಿಟ್ಟು ಚೆನ್ನಾಗಿ ಹೊಡೆಯೋದಿಕ್ಕೆ ಶುರುವನ್ನ ಮಾಡಿಕೊಂಡ್ ಬಿಡ್ತಾರೆ. ನೆಕ್ಸ್ಟ್ ನಮ್ಮ ಹೀರೋ ಆ ರೀತಿ ಓಡಿಸ್ಕೊಂಡು ಬಿಟ್ಟು ಕತ್ತನ್ನ ಮೇಲೆತ್ತಿ ನೋಡಿದ್ರೆ ಅಲ್ಲಿ ಯಾರುವೇ ಇದ್ದಿರ್ತಾ ಇಲ್ಲ. ಅಂದ್ರೆ ನಮ್ಮ ಹೀರೋ ಕನಸನ್ನ ಕಂಡಿರ್ತಾ ಇದ್ದಾನೆ. ಅಯ್ಯೋಯ್ಯೋ, ನಮ್ಮ ಮಂತ್ರದಂಡವೇನಾದ್ರೂ ನಮ್ಮಿಂದ ಕಳೆದು ಹೋಗಿಬಿಟ್ರೆ ಇವರ ಕೈಯಲ್ಲಿ ಈ ರೀತಿಯಾಗಿನೇ ಚಟ್ನಿ ಆಗಿ ಬಿಡ್ತೀವಿ ನಾವು. ಹೇಗಾದ್ರೂ ಮಾಡಿ ನಮ್ಮ ಮಂತ್ರದಂಡವನ್ನ ನಾವು ವಾಪಸ್ ಹುಡುಕಿ ತೆಗೆದುಕೊಂಡು ಬರ್ಲೇಬೇಕು ಅಂತ ಹೇಳಿಬಿಟ್ಟು ಬೇರೆ ದಾರಿ ನಮ್ಮ ಹತ್ರ ಇರ್ತಾನೆ ಇಲ್ಲ ಅಂತ ಹೇಳಿಬಿಟ್ಟು ಭೂಮಿಗೆನೆ ನೆಗೆದು ಬಿಡ್ತಾನೆ.
ಬಿಡ್ತಾನೆ. ಯಾವುದೇ ದೇವತೆಗಳು ಭೂಮಿಯ ಒಳಗಡೆಗೆ ಹೋಗ್ಬಾರ್ದು ಅಂತ ಹೇಳಿಬಿಟ್ಟು ತುಂಬಾನೇ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಗಳನ್ನೆಲ್ಲ ಮಡಗಿ ಬಿಟ್ಟಿರ್ತಾ ಇದ್ದಾರೆ. ಬಟ್ ಆದ್ರೆ ನಮ್ಮ ಹೀರೋ ಅವನ ಮಂತ್ರದಂಡವನ್ನ ತುಂಬಾನೇ ಪ್ರೀತಿ ಮಾಡೋದ್ರಿಂದ ಅದು ತುಂಬಾನೇ ಅಮೂಲ್ಯವಾಗಿ ಇರ್ತಾ ಇರೋದ್ರಿಂದ ಹೇಗಾದ್ರೂ ಮಾಡಿ ಅದನ್ನ ನಾವು ವಾಪಸ್ ಪಡ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ಭೂಮಿಯ ಒಳಗಡೆಗೆ ಬಂದು ಬಿಡ್ತಾನೆ. ನೆಕ್ಸ್ಟ್ ಈ ಸೀನನ್ನ ಇಲ್ಲಿಗೆ ಕಟ್ ಮಾಡಿಬಿಟ್ಟು ನಮ್ಮ ಹೀರೋಯಿನ್ ಅವಳನ್ನ ತೋರಿಸ್ತಾರೆ. ಅವಳು ಒಂದು ಮರದಲ್ಲಿ ಹಣ್ಣನ್ನ ಕೀಳೋದಿಕ್ಕೆ ಹೋಗಿ ಕಾಲನ್ನ ಜಾರಿ ಬಿಟ್ಟು ಬಿದ್ದು ಹೋಗಿ ಬಿಡ್ತಾ ಇದ್ದಾಳೆ. ಸೊ ಕೊಂಬೆಯ ಮೇಲೇನೆ ನೇತಾಡಿಕೊಂಡು, ಹೇ ಸ್ವರ್ಗದ ದೇವತೆಗಳೇ, ಇವಾಗ ನೀವೇ ನನ್ನನ್ನ ಕಾಪಾಡ್ಬೇಕು, ನೀವೇನೆ ಬಂದು ನನ್ನನ್ನ ಇವಾಗ ರಕ್ಷಣೆಯನ್ನ ಮಾಡಿ ಅಂತ ಕೇಳಿಕೊಳ್ತಾ ಇದ್ದಾಳೆ. ಸರಿಯಾಗಿ ಅದೇ ಸಮಯಕ್ಕೆ ನಮ್ಮ ಹೀರೋ ಅವನ ಮಂತ್ರದಂಡವನ್ನ ತೆಗೆದುಕೊಳ್ಳೋದಿಕ್ಕಾಗಿ ಭೂಮಿಗೆ ಬಂದಿರ್ತಾ ಇದ್ದ ಅಲ್ವಾ. ಕಪ್ಪೆ ಮೇಲಿನಿಂದ ನೆಗೆದು ಭೂಮಿಯನ್ನ ಕಚ್ಕೊಳ್ಳೋ ರೀತಿಯಾಗಿ ಜುಯ್ ಅಂತ ಬಂದು ಬೀಳ್ತಾನೆ ಅದೇ ಜಾಗಕ್ಕೇನೆ ನಮ್ಮ ಹೀರೋ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಒಂದು ಮರದ ಮೇಲೆ ನೇತಾಡ್ತಾ ಇದ್ಲು ಅಲ್ವಾ, ಅವಳನ್ನ ನೋಡಿಬಿಟ್ಟು ಇವನ ಹತ್ತಿರ ಇರೋ ಮ್ಯಾಜಿಕ್ ಪವರ್ ಗಳನ್ನ ಯೂಸ್ ಮಾಡಿಬಿಟ್ಟು ಅವಳನ್ನ ಸೇವ್ ಮಾಡಿ ಇರ್ತಾನೆ. ಅದಕ್ಕೆ ಪ್ರತಿಯಾಗಿನೂ ನಮ್ಮ ಹೀರೋಯಿನ್ ಥ್ಯಾಂಕ್ ಯು ಅನ್ನ ಹೇಳ್ತಾಳೆ. ನೆಕ್ಸ್ಟ್ ನಮ್ಮ ಹೀರೋ ಈ ರೀತಿಯಾಗಿ ನಾನು ಸ್ವರ್ಗದಿಂದ ಬಂದಿರ್ತಾ ಇದ್ದೀನಿ, ನನ್ನ ಮಂತ್ರದಂಡವನ್ನ ಕಳೆದುಕೊಂಡು ಬಿಟ್ಟಿರ್ತಾ ಇದ್ದೀನಿ, ಅದರ ಬಗ್ಗೆ ನಿಮಗೆ ಏನಾದ್ರೂ ಗೊತ್ತಿರ್ತಾ ಇದೆಯಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ನನಗೆ ಅದ್ರ ಬಗ್ಗೆ ಏನುವೇ ಗೊತ್ತಿರ್ತಾ ಇಲ್ಲ, ಬಹುಶಃ ಇಲ್ಲಿ ತುಂಬಾನೇ ಜನರು ಇರ್ತಾ ಇದ್ದಾರೆ, ಅಲ್ಲದೆ ಅವರಿಗೆ ಒಬ್ಬರು ಹೆಡ್ ಕೂಡ ಇರ್ತಾ ಇದ್ದಾರೆ, ಅವ್ರಿಗೆ ಖಂಡಿತ ಗೊತ್ತಿರಬಹುದೇನೋ, ಅವರ ಹತ್ತಿರ ಹೋಗಿ ಕೇಳೋಣ ಬನ್ನಿ ಅಂತ ಹೇಳಿಬಿಟ್ಟು ಅವನನ್ನ ಅಲ್ಲಿಗೆನೆ ಕರೆದುಕೊಂಡು ಬರ್ತಾಳೆ. ಆ ರೀತಿ ನಮ್ಮ ಹೀರೋವನ್ನ ಊರಿನ ಒಳಗಡೆಗೆ ಕರ್ಕೊಂಡು ಬರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ತುಂಬಾನೇ ರಾಕ್ಷಸರುಗಳು ಬಂದುಬಿಟ್ಟು ಈ ಊರಿನವರ ಮೇಲೆ ಅಟ್ಯಾಕ್ ಅನ್ನ ಮಡಗಿರ್ತಾ ಇದ್ದಾರೆ. ಏನಕ್ಕಾಗಿ ಈ ರೀತಿಯಾಗಿ ಅಟ್ಯಾಕ್ ಅನ್ನ ಮಾಡಿರ್ತಾ ಇದ್ದಾರೆ ಅಂದ್ರೆ ಈ ಊರಿನ ಜನಗಳ ಹತ್ತಿರ ಒಂದು ನಿಧಿ ಇರ್ತಾ ಇದೆ, ಆ ನಿಧಿಯನ್ನ ಹೇಗಾದ್ರೂ ಮಾಡಿ ಕಿತ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಈ ರಾಕ್ಷಸರು ಇವರ ಮೇಲೆ ಆ ನಿಧಿ ಎಲ್ಲಿ ಇರ್ತಾ ಇದೆ ಹೇಳಿ ಅನ್ನೋದನ್ನ ಕೇಳಿಕೊಂಡು ದಾಳಿಯನ್ನ ಮಡಗಿರ್ತಾ ಇದ್ದಾರೆ. ಸೊ ಈ ಜನಗಳಲ್ಲಿ ಒಬ್ಬ ಡುಮ್ಮಿಯನ್ನ ಹಿಡ್ಕೊಂಡು ಬಿಟ್ಟು ನೀವೇನಾದ್ರೂ ಆ ನಿಧಿ ಎಲ್ಲಿರ್ತಾ ಇದೆ ಅನ್ನೋದನ್ನ ಹೇಳಿಲ್ಲ ಅಂದ್ರೆ ಇವಳ ಕಥೆಯನ್ನ ಮುಗಿಸಿ ಬಿಡ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಆ ಡುಮ್ಮಿ, ನನ್ನ ಕಥೆಯನ್ನ ಮುಗಿಸಿ ಬಿಟ್ರು ಪರವಾಗಿಲ್ಲ, ಆ ನಿಧಿ ಎಲ್ಲಿ ಇರ್ತಾ ಇದೆ ಅನ್ನೋದನ್ನ ಮಾತ್ರ ಹೇಳ್ಬೇಡಿ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆ ದೇವರುಗಳು ಆಶೀರ್ವಾದವನ್ನ ಮಾಡಿಬಿಟ್ಟು ಕೊಟ್ಟಿರ್ತಾ ಇರೋ ನಿಧಿ ಈ ಕೆಟ್ಟವರ ಪಾಲಾಗಬಾರ್ದು ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಆ ಊರಿನ ಜನರಲ್ಲಿ ಇರ್ತಾ ಇರೋ ಒಬ್ಬ ಹೆಡ್ಡು, ನೀನು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿಯೇ ಇರ್ತೀಯ ಕಣಮ್ಮ, ನೀನು ಅಜರಾಮರವಾಗಿ ಅಮರವಾಗಿನೇ ಇರ್ತಾ ಇದೆಯಾ ಅನ್ನೋದನ್ನ ಹೇಳ್ತಾರೆ. ಅಯ್ಯೋ, ನಾನೇನೋ ತಮಾಷೆಗಾಗಿ ಬಿಲ್ಡಪ್ ಅನ್ನು ಕೊಡೋದಿಕ್ಕಾಗಿ ನಾನು ಸತ್ರುವೆ ಪರವಾಗಿಲ್ಲ ಅಂತ ಹೇಳಿರ್ತಾ ಇದ್ದೀನಿ, ಅದನ್ನೇ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ನನಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿ ಬಿಟ್ಟು ತಿಥಿ ಊಟಕ್ಕಾಗಿ ರೆಡಿಯನ್ನ ಮಾಡೋದಿಕ್ಕಾಗಿ ಮಾತಾಡ್ತಾ ಇದ್ದೀರಾ, ಬಂದು ನನ್ನ ಕಾಪಾಡೋಲು ಅಂತ ಕೇಳಿಕೊಳ್ತಾ ಇದ್ದಾಳೆ. ನೆಕ್ಸ್ಟ್ ದೇವತೆಗಳ ಹತ್ತಿರ ಹೇಗೆ ಡಿಫ್ರೆಂಟ್ ಆದ ಪವರ್ ಗಳು ಇರ್ತಾ ಇದಾವೋ ಅದೇ ರೀತಿಯಾಗಿ ರಾಕ್ಷಸರ ಹತ್ತಿರನೂ ಡಿಫ್ರೆಂಟ್ ಆದ ಪವರ್ ಗಳು ಇರ್ತಾ ಇದಾವೆ. ಸೊ ನಮ್ಮ ಹೀರೋ ಸರಿಯಾದ ಸಮಯಕ್ಕೆ ಅಲ್ಲಿಗೆನೆ ಬಂದಿರ್ತಾ ಇದ್ದಾನೆ ಅಲ್ವಾ, ಅವನ ಪವರ್ ಗಳನ್ನ ಯೂಸ್ ಮಾಡಿಬಿಟ್ಟು ಎಲ್ಲರಿಗೂ ಚೆನ್ನಾಗಿ ಹೊಡೆದು ಚಟ್ನಿಯನ್ನ ಮಾಡಿ ಭೂತವನ್ನ ಬಿಡಿಸ್ತಾನೆ. ಕೆಟ್ಟ ವಾಸನೆಯನ್ನು ಬೀರೋ ಶಕ್ತಿ ಇರ್ತಾ ಇರೋ ರಾಕ್ಷಸನಿಗೆ ಬೆಳ್ಳುಳ್ಳಿಯನ್ನ ತಿಂದು ಬಿಟ್ಟು ಅದರ ಪವರ್ ಅನ್ನ ಯೂಸ್ ಮಾಡಿಬಿಟ್ಟು ಅವನನ್ನ ಸೋಲಿಸ್ತಾನೆ. ಇನ್ನು ಕೊನೆಯದಾಗಿ ಉಳ್ದಿರ್ತಾ ಇರೋದು ಸ್ಪೈಡರ್ ಮ್ಯಾನ್ ಹಾಗೆ ವೆಬ್ ಅನ್ನ ಬಿಡೋ ಲೇಡಿ ಮಾತ್ರ ಉಳ್ದಿರ್ತಾ ಇದ್ದಾಳೆ. ಆ ರೀತಿ ಅವಳು ವೆಬ್ ಅನ್ನ ಬಿಟ್ಟು ನಮ್ಮ ಹೀರೋವಿಗೆ ಅಟ್ಯಾಕ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಹೀರೋ 2 ಸ್ಟಿಕ್ ಗಳನ್ನ ಯೂಸ್ ಮಾಡಿಬಿಟ್ಟು ಆ ವೆಬ್ ಅನ್ನ ಒಂದು ಕ್ಲಾತ್ ಆಗಿ ಮಾಡಿಬಿಟ್ಟು ಆ ಕ್ಲಾತಿನಲ್ಲಿ ಅವಳನ್ನ ಬಂಧಿಸ್ತಾನೆ. ಈ ರೀತಿಯಾಗಿ ನಮ್ಮ ಹೀರೋ ಎಲ್ಲರನ್ನು ಕಾಪಾಡಿರ್ತಾ ಇರೋದ್ರಿಂದ ಎಲ್ಲರೂ ತುಂಬಾನೇ ಗ್ರಾಟಿಟ್ಯೂಡ್ ಆಗಿಬಿಟ್ಟು ನಮ್ಮ ಹೀರೋವಿಗೆ ತುಂಬಾ ಗೌರವವನ್ನ ಕೊಟ್ಟು ಬಿಟ್ಟು ಅವನನ್ನ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾರೆ. ನೆಕ್ಸ್ಟ್ ಅವತ್ತು ನೈಟು ಎಲ್ಲರೂ ಸೇರಿ ಬಿಟ್ಟು ಮದಿರೆಯನ್ನ ಕುಡ್ಕೊಂಡು ಜಾಲಿಯಾಗಿ ಇರ್ತಾ ಇದ್ದಾರೆ. ಮದಿರೆ ಅಂದ್ರೆ ನಿಮ್ಗೆ ಗೊತ್ತಿರ್ತಾ ಇದೆ ಅಲ್ವಾ, ಅದೇ ಟಾನಿಕ್. ಸೊ ನೆಕ್ಸ್ಟ್ ನಮ್ಮ ಹೀರೋ ಏನಕ್ಕಾಗಿ ಅವರು ಈ ರೀತಿಯಾಗಿ ಅಟ್ಯಾಕ್ ಅನ್ನ ಮಡಗಿರ್ತಾ ಇದ್ದಾರೆ ಆ ರಾಕ್ಷಸರು ಅಂತ ಕೇಳ್ಬೇಕಾದ್ರೆ ಏನನ್ನ ಹೇಳ್ತಾರೆ ಅಂದ್ರೆ, ಹೀಗೆ ಕೆಲವು ದಿನಗಳ ಹಿಂದೆ ಆಕಾಶದಿಂದ ಯಾವುದೋ ಒಂದು ಹೊಳೆಯುವ ವಸ್ತು ನಮ್ಮ ಭೂಮಿಗೆ ಬಂದು ಬಿದ್ದಿರ್ತಾ ಇದೆ. ಅದು ನಮ್ಮ ಊರಿನ ಪಕ್ಕದಲ್ಲಿ ಇರ್ತಾ ಇರೋ ಒಂದು ಬೆಟ್ಟದ ಮೇಲೆ ಬಂದು ಬಿದ್ದಿರ್ತಾ ಇರೋದ್ರಿಂದ ಮಳೆ ಬೆಳೆ ಎಲ್ಲವೂ ಸೂಪರ್ ಆಗಿ ಆಗಿರ್ತಾ ಇದೆ ಅವಾಗಿಂದ. ಸೊ ಆ ವಿಶೇಷ ನಿಧಿಯನ್ನೇ ನಮ್ಮಿಂದ ಕಿತ್ಕೊಳ್ಳೋದಿಕ್ಕಾಗಿ ಆ ರಾಕ್ಷಸರು ಈ ರೀತಿಯಾಗಿ ಅಟ್ಯಾಕ್ ಅನ್ನ ಮಡಗಿರ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾರೆ ಅಲ್ಲಿನ ಹೆಡ್. ಸೊ ನಮ್ಮ ಹೀರೋ, ಇಲ್ಲ ಕಣ್ರಪ್ಪ, ಅದು ನನ್ನದೇ ಮಂತ್ರದಂಡವಾಗಿ ಇರ್ತಾ ಇದೆ, ನಾನು ಆಕಾಶದಿಂದ ಅದನ್ನೇ ಹುಡುಕಿಕೊಂಡು ಸ್ವರ್ಗದಿಂದ ಬಂದಿರ್ತಾ ಇದ್ದೀನಿ, ಅದು ಏನುವೆ ನಿಧಿಯಾಗಿ ಇದಿರ್ತಾ ಇಲ್ಲ, ಅದು ನನ್ನ ಅಸ್ತ್ರವಾಗಿ ಇರ್ತಾ ಇದೆ ಕಣ್ರಪ್ಪ, ಅದು ನನಗೇನೆ ಸೇರ್ಬೇಕು ಅನ್ನೋದನ್ನ ನಮ್ಮ ಹೀರೋ ಹೇಳ್ತಾನೆ. ಅದು ನಿಮ್ಮದೇ ವಸ್ತುವಾಗಿದ್ರೆ ಅದನ್ನ ನಿಮಗೇನೆ ಕೊಡ್ತೀವಿ ಬಿಡಿ, ಅದ್ರಲ್ಲಿ ಏನಿರ್ತಾ ಇದೆ, ನಿಮ್ಮ ವಸ್ತುವಾಗಿದ್ರೆ ಅದನ್ನ ನೀವೇ ತೆಗೆದುಕೊಳ್ಳಿ, ನಮ್ಗೇನಕ್ಕೆ ಬೇಕು ಅಂತ ಹೇಳಿಬಿಟ್ಟು ಮತ್ತೆ ಅವನಿಗೆ ಮದಿರೆಯನ್ನ ಕುಡಿಸ್ತಾರೆ. ನೆಕ್ಸ್ಟ್ ಅಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಹೀರೋ ಎಚ್ಚರೆ ಆಗ್ತಾ ಇದ್ದಾನೆ. ಎಚ್ಚರೆ ಆಗಿಬಿಟ್ಟು ನೋಡಿದ್ರೆ ಎಲ್ಲರೂ ಸೇರಿ ಬಿಟ್ಟು ಅವನನ್ನ ಒಂದು ಚೈನ್ ಹಾಕಿಬಿಟ್ಟು ಕಟ್ಟಿ ಇಟ್ಟಿರ್ತಾ ಇದ್ದಾರೆ. ಮಗನೇ, ನೀನು ಯಾವ ಕಡೆಯಿಂದ ದೇವತೆಯ ಹಾಗೆ ಕಾಣಿಸ್ತಾ ಇದೀಯಾ, ನೀನು ಸ್ವರ್ಗದಿಂದ ಬಂದಿರೋ ತರ ಕಾಣಿಸ್ತಾನ ಇದೀಯಾ, ಹೆಲ್ಪ್ ಅನ್ನ ಮಾಡೋ ರೀತಿಯಾಗಿ ಬಂದು ಬಿಟ್ಟು ನಮ್ಮ ಹತ್ತಿರ ಇರ್ತಾ ಇರೋ ಖಜಾನೆಯನ್ನ ನಿಧಿಯನ್ನ ಕದಿಯೋದಿಕ್ಕೆ ಬಂದಿರ್ತಾ ಇರೋ ಕಳ್ಳನಾಗಿ ಇರ್ತಾ ಇದೆಯಾ ತಾನೇ ನೀನು ಅನ್ನೋದನ್ನ ಕೇಳ್ತಾರೆ. ನೆಕ್ಸ್ಟ್ ನಮ್ಮ ಹೀರೋ, ಅಚ್ಚುಚ್ಚು ನಾವು ಎಲ್ಲಿ ಬಂದು ಸಿಕ್ಕಾಕೊಂಡ್ ಬಿಟ್ಟಿರ್ತಾ ಇದೀವಿ, ಸರಿ ಓಕೆ ನಮ್ಮ ಪವರ್ ಅನ್ನ ಯೂಸ್ ಮಾಡಿಬಿಟ್ಟು ತಪ್ಪಿಸ್ಕೊಳ್ಳೋಣ ಅಂತ ನೋಡ್ಬೇಕಾದ್ರೆ ಅವನ ಪವರ್ ಗಳು ಯಾವುದುವೇ ವರ್ಕ್ ಆಗ್ತಾನೆ ಇಲ್ಲ. ಏನಕ್ಕಾಗಿ ಅಂದ್ರೆ ಲಾಸ್ಟ್ ಅಲ್ಲಿ ನಿಮ್ಮ ವಸ್ತುವಾಗಿದ್ರೆ ಅದನ್ನ ನಿಮ್ಗೇನೆ ಕೊಡೋಣ ಬಿಡಿ ಅಂತ ಹೇಳಿರ್ತಾ ಇದ್ದಾರೆ ಅಲ್ವಾ. ಅದಾದ ನಂತರ ಸ್ವಲ್ಪ ಮದಿರೆಯನ್ನ ಕುಡ್ಸಿರ್ತಾ ಇದ್ದಾರೆ, ಅದ್ರಲ್ಲಿ ಏನನ್ನೋ ಮಿಕ್ಸ್ ಮಾಡಿ ಕೊಟ್ಬಿಟ್ಟಿರ್ತಾ ಇದ್ದಾರೆ. ಅದನ್ನ ದೇವತೆಗಳೇ ಆಗ್ಲಿ ರಾಕ್ಷಸರೇ ಆಗ್ಲಿ ಯಾರೇ ಕುಡಿದ್ರು ಅವರ ಶಕ್ತಿ ಕಡಿಮೆಯಾಗಿ ಬಿಡುತ್ತೆ. ಸೊ ಇವಾಗ ತುಂಬಾನೇ ಪೂಜೆಗಳನ್ನ ಮಾಡಿಬಿಟ್ಟು ನಮ್ಮ ಹೀರೋವಿನ ಮೇಲೆ ಸಿಡಿಲನ್ನ ಬರೆಸಿಬಿಟ್ಟು ಅವನ ಕಥೆಯನ್ನ ಮುಗಿಸೋಣ ಅಂತ ಹೇಳಿಬಿಟ್ಟು ಮಂತ್ರಗಳನ್ನ ಸ್ಪೆಲ್
ಸ್ಮೆಲ್ ಮಾಡಿಕೊಳ್ತಾ ಇದ್ದಾರೆ. ನೋಡಿದ್ರೆ ಅವರ ಊರಿನಲ್ಲಿ ಇರ್ತಾ ಇರೋ ಒಂದು ಮನೆಗೆ ಬೆಂಕಿ ಕಚ್ಕೊಂಡ್ ಬಿಟ್ಟಿರ್ತಾ ಇದೆ. ಸೊ ಎಲ್ಲರೂ ಅಲ್ಲಿಗೆ ಬರ್ಬೇಕಾದ್ರೆ ಅದೇ ಸಮಯವನ್ನ ಯೂಸ್ ಮಾಡಿಕೊಂಡು ಬಿಟ್ಟು ನಮ್ಮ ಹೀರೋಯಿನ್ ಹತ್ತಿರಕ್ಕೆನೆ ಬರ್ತಾಳೆ. ನನಗೆ ಖಂಡಿತ ಗೊತ್ತಿರ್ತಾ ಇದೆ ನೀವು ದೇವತೆಯಾಗಿನೇ ಇರ್ತಾ ಇದ್ದೀರಾ, ಸ್ವರ್ಗ ಲೋಕದಿಂದಾನೇ ಬಂದಿರ್ತಾ ಇದ್ದೀರಾ, ಅದು ನಿಮ್ಮದೇ ವಸ್ತುವಾಗಿರ್ತಾ ಇದ್ರೆ ಅದು ನಿಮಗೇನೆ ಸೇರ್ಬೇಕು ಅಂತ ಹೇಳಿಬಿಟ್ಟು ನಮ್ಮ ಹೀರೋವನ್ನ ಬಿಡಿಸಿಬಿಟ್ಟು ಆ ನಿಧಿ ಇರ್ತಾ ಇರೋ ಜಾಗಕ್ಕೆನೆ ಹೋಗೋಣ ಅಂತ ಹೇಳಿಬಿಟ್ಟು ತಪ್ಪಿಸಿಕೊಂಡು ಬರ್ತಾರೆ. ಊರಿನ ಜನರುವೆ ಅವರನ್ನ ಹಿಡಿಯೋದಿಕ್ಕೆ ಆಗ್ದಿರಾ ಹೋಗೋದಿಕ್ಕೆ ಬಿಟ್ಬಿಡಿ, ಅಲ್ಲಿ ನಾವು ತುಂಬಾನೇ ಟ್ರ್ಯಾಪ್ ಗಳನ್ನ ಸೆಟ್ ಮಾಡಿ ಇಟ್ಟಿರ್ತಾ ಇದೀವಿ ಅಲ್ವಾ, ಅವುಗಳನ್ನ ಭೇದಿಸೋದಿಕ್ಕೆ ಆಗದೆ ಮಧ್ಯದಲ್ಲಿ ಸಿಕ್ಕಾಕೊಂಡು ಸತ್ತು ಹೋಗ್ತಾರೆ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಟ್ರಾವೆಲ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಗೆ ಇದ್ದಕ್ಕಿದ್ದಾಗೆ ವಾಮಿಟ್ ಆಗಿ ಬಿಡುತ್ತೆ. ನೀನು ಈ ರೀತಿಯಾಗಿ ಸೂಪರ್ ಆಗಿ ಗಾಡಿಯನ್ನ ಓಡಿಸ್ಕೊಂಡು ಬಂದಿರ್ತಾ ಇರೋದಕ್ಕಾಗಿ ನನಗೆ ವಾಮಿಟ್ ಆಗಿ ಬಿಟ್ಟಿರ್ತಾ ಇದೆ, ಅದೇ ಕಾರಣಕ್ಕೆ ನನ್ನ ಎಲ್ಲಾ ಶಕ್ತಿಗಳು ಹಿಂತಿರುಗಿ ನನಗೆ ಬಂದ್ಬಿಟ್ಟಿರ್ತಾ ಇದೆ ಕಣಮ್ಮ, ಸೂಪರ್ ಆಗಿ ಏನನ್ನ ಮಾಡಿರ್ತಾ ಇದೆಯಾ ನೀನು ಅನ್ನೋದನ್ನ ಹೇಳ್ತಾನೆ ನಮ್ಮ ಹೀರೋ. ನೆಕ್ಸ್ಟ್ ನಮ್ಮ ಹೀರೋ ಅವನ ಮ್ಯಾಜಿಕ್ ಪವರ್ ಗಳನ್ನ ಯೂಸ್ ಮಾಡಿಬಿಟ್ಟು ಅಲ್ಲಿ ಸೆಟ್ ಮಾಡಿ ಇಟ್ಟಿರ್ತಾ ಇರೋ ಎಲ್ಲಾ ಟ್ರ್ಯಾಪ್ ಗಳನ್ನು ನೋಡಿಕೊಳ್ತಾನೆ. ಎಲ್ಲಾ ಟ್ರ್ಯಾಪ್ ಗಳನ್ನು ನೋಡಿಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಕೆಸರಿನ ರೀತಿ ಇರ್ತಾ ಇರೋ ಒಂದು ಮಣ್ಣಿನ ಒಳಗಡೆ ನಿಧಾನವಾಗಿ ಹೋಗಿ ಬಿಡ್ತಾ ಇದ್ದಾನೆ. ನಮ್ಮ ಹೀರೋಯಿನ್ ಏನು ಸಾಮಾನ್ಯವಾಗಿ ಇರ್ತಾ ಇಲ್ಲ, ಅದನ್ನ ಗಮನಿಸಿಬಿಟ್ಟು ಅವಳು ಅವನನ್ನ ಕಾಪಾಡಿ ಬಿಡ್ತಾಳೆ. ಹೀಗೆ ಮುಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ತುಂಬಾನೇ ಟಯರ್ಡ್ ಆಗಿದೆ ಅಂತ ಹೇಳಿಬಿಟ್ಟು ಒಂದು ನದಿಯ ಹತ್ತಿರ ನಿಂತು ಸ್ವಲ್ಪ ರೆಸ್ಟ್ ಅನ್ನ ಮಾಡೋಣ ಅಂತ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ನಮ್ಮ ಹೀರೋವಿನ ಕಾಲನ್ನ ನೋಡಿಬಿಟ್ಟು ನಿನ್ನ ಕಾಲು ಯಾಕೆ ಯಾವಾಗಲೂ ಖಾಲಿಯಾಗಿ ಇದ್ದಿರ್ತಾ ಇದೆ, ಏನಕ್ಕಾಗಿ ನೀವು ಶೂ ಸ್ಲಿಪ್ಪರ್ ಏನನ್ನು ಹಾಕೋದಿಲ್ಲ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ನಾನು ಮನುಷ್ಯನಾಗಿ ಇರ್ತಾ ಇರ್ಬೇಕಾದ್ರೆ ನನ್ನ ಕಾಲುಗಳು ದೊಡ್ಡದಾಗಿ ಇರ್ತಾ ಇದ್ದೋ, ಇದನ್ನ ನೋಡಿದ ಜನರು ಇವನು ರಾಕ್ಷಸ ಅಂತ ಹೇಳಿಬಿಟ್ಟು ನನ್ನನ್ನು ಊರಿನೊಳಗಡೆನೆ ಸೇರಿಸಿಕೊಳ್ತಾ ಇರ್ಲಿಲ್ಲ. ಈ ರೀತಿಯಾಗಿ ನಾನು ಒಬ್ಬೊಂಟಿಯಾಗಿ ಇರ್ತಾ ಇರ್ಬೇಕಾದ್ರೆ ಒಂದು ಪುಟ್ಟ ಹುಡುಗಿ ನನ್ನ ಜೀವನದಲ್ಲಿ ಬಂದಿರ್ತಾ ಇದ್ದಾಳೆ. ಅವಳು ನನ್ನನ್ನು ನೋಡಿಬಿಟ್ಟು ಹೆದರುತ್ತಾ ಇರ್ಲಿಲ್ಲ, ಬದಲಾಗಿ ನನ್ನ ಜೊತೆ ಆಟವಾಡೋದಿಕ್ಕೆ ಇಷ್ಟವನ್ನ ಪಡ್ತಾ ಇದ್ಲು. ಬಟ್ ಆದ್ರೆ ಅವಳ ಹೆಲ್ತ್ ಕಂಡೀಷನ್ ದಿನದಿಂದ ದಿನಕ್ಕೆ ಹಾಳಾಗ್ತಾನೆ ಹೋಗ್ತಾ ಇತ್ತು. ಅದರಿಂದ ಅವರ ತಂದೆ ತಾಯಿ ನನ್ನ ಹತ್ತಿರಕ್ಕೆ ಬಿಡಬಾರ್ದು ಅಂತ ಹೇಳಿಬಿಟ್ಟು ವಾಪಸ್ ಅವಳನ್ನ ಕರ್ಕೊಂಡು ಹೋಗಿ ಬಿಟ್ಟಿರ್ತಾ ಇದ್ರು. ಬಟ್ ಆದ್ರೆ ಅವಳಿಗಾಗಿ ನಾನು ಒಂದು ಟಾಯ್ ಅನ್ನ ರೆಡಿ ಮಾಡ್ತಾ ಇರ್ಬೇಕಾದ್ರೆ ಇದಕ್ಕಿದ್ದಾಗೆ ಭೂಮಿ ಕಂಪಿಸೋದಿಕ್ಕೆ ಶುರುವಾಗಿ ಬಿಟ್ಟಿರ್ತಾ ಇತ್ತು. ನನ್ನ ಕಾಲುಗಳು ದೊಡ್ಡದಾಗಿ ಇರ್ತಾ ಇದ್ದಿದ್ರಿಂದ ಅಲ್ಲಿ ಭೂಕಂಪ ಬರ್ತಾ ಇರೋದು ನನಗೆ ಗೊತ್ತಾಗಿ ಬಿಟ್ಟಿರ್ತಾ ಇತ್ತು. ಆದ್ರಿಂದ ನಾನು ಏನನ್ನ ಮಾಡಿರ್ತಾ ಇದ್ದೀನಿ ಅಂದ್ರೆ ಆ ಪುಟ್ಟ ಮಗುವನ್ನ ಹೇಗಾದ್ರೂ ಮಾಡಿ ನಾನು ಕಾಪಾಡ್ಬೇಕು ಅಂತ ಹೇಳಿಬಿಟ್ಟು ಆ ಮಗುವನ್ನ ನಾನು ಆಚೆಗೆ ಕರ್ಕೊಂಡು ಬಂದಿರ್ತಾ ಇದ್ದೆ. ಆದ್ರೆ ಊರಿನ ಜನರು ಎಲ್ಲರೂ ಸೇರಿಬಿಟ್ಟು ಮಗುವನ್ನ ಕಳ್ಳತನ ಮಾಡ್ತಾ ಇದ್ದಾನೆ, ಇವನು ಕದ್ದುಕೊಂಡು ಹೋಗ್ತಾ ಇದ್ದಾನೆ ಅಂತ ಎಲ್ಲರೂ ನನ್ನ ಹಿಂದೆ ಬಂದುಬಿಟ್ಟು ನನ್ನ ಕಥೆಯನ್ನೇ ಮುಗಿಸಿ ಬಿಟ್ಟಿರ್ತಾ ಇದ್ದಾರೆ. ಚೆನ್ನಾಗಿನೇ ಹೊಡೆದು ಬಿಟ್ಟು ಕೊಂದು ಬಿಟ್ಟಿರ್ತಾ ಇದ್ದಾರೆ ನನ್ನನ್ನ. ಆ ರೀತಿ ನನ್ನನ್ನ ಎಲ್ಲರೂ ಸೇರಿಬಿಟ್ಟು ಹೊಡೆದು ಕೊಲ್ತಾ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಭೂಕಂಪ ಬಂದು ಅವರ ಊರೇನೆ ಮುಳುಗಿ ಹೋಗಿ ಬಿಟ್ಟಿರ್ತಾ ಇದೆ. ಆಗ ಊರಿನವರು ಎಲ್ಲರಿಗೂ ಗೊತ್ತಾಗಿರ್ತಾ ಇದೆ ನಾನು ಒಳ್ಳೆಯವನು ಅನ್ನೋದು. ಅಷ್ಟೇ, ನಾನು ಸತ್ತ ನಂತರ ನನ್ನ ಆತ್ಮ ಸ್ವರ್ಗಕ್ಕೆ ಬಂದು ತಲುಪಿರ್ತಾ ಇದೆ. ಅಲ್ಲಿ ಇರ್ತಾ ಇದ್ದ ಹೆಡ್ ನನ್ನನ್ನು ನೋಡಿಬಿಟ್ಟು ನಾನು ಒಳ್ಳೆಯವನು ಅನ್ನೋದನ್ನ ಗಮನಿಸಿಬಿಟ್ಟು ನನ್ನ ದೊಡ್ಡದಾದ ಕಾಲುಗಳನ್ನು ಕೂಡ ಸಣ್ಣದಾಗಿ ಮಾಡಿಬಿಟ್ಟು ನನಗೆ ದೇವತೆಯಾಗಿ ನನಗೆ ಒಂದು ಪಟ್ಟವನ್ನ ಒಂದು ಸ್ಥಾನವನ್ನ ಕೊಟ್ಟಿರ್ತಾ ಇದ್ದಾರೆ. ಸೊ ನಾನು ಸ್ವರ್ಗದಲ್ಲಿ ದೇವರಾಗಿ ಬಿಟ್ಟಿರ್ತಾ ಇದ್ದೀನಿ. ಅಲ್ಲದೆ ನನಗೆ ಮೊದಲೆಲ್ಲ ಚಪ್ಪಲಿಯನ್ನ ಹಾಕಿ ಅಭ್ಯಾಸ ಇಲ್ಲದೆ ಬರಿಗಾಲಲ್ಲಿ ಇರ್ತಾ ಇದ್ದಿದ್ರಿಂದ ಈಗಲೂ ಕೂಡ ನಾನು ಚಪ್ಪಲಿಯನ್ನ ಶೂಗಳನ್ನ ಹಾಕದೆ ಹೀಗೇನೆ ಬರಿಗಾಲಿನಲ್ಲೇ ಇರ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತಾನೆ. ಸರಿ ಆಯ್ತು ಅಂತ ಹೇಳಿಬಿಟ್ಟು ಇಬ್ಬರುವೆ ಸೇರಿಬಿಟ್ಟು ಒಂದು ಗುಹೆ ಇರ್ತಾ ಇದೆ, ಆ ಗುಹೆ ಒಳಗಡೆಯಿಂದಾನೇ ಹೋಗ್ಬೇಕಾಗಿರ್ತಾ ಇದೆ ಆ ನಿಧಿಯ ಹತ್ತಿರಕ್ಕೆ. ಸೊ ಹೋಗೋಣ ಅಂತ ಆ ಗುಹೆ ಒಳಗಡೆ ಬಂದು ನಿಂತು ನೋಡ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಸುತ್ತಮುತ್ತ ಬಾಣಗಳು ಬಂದು ಇವರ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾವೆ. ನಮ್ಮ ಹೀರೋಗುವೆ ವಾಪಸ್ ಅವನಿಗೆ ಶಕ್ತಿಗಳು ಬಂದು ಬಿಟ್ಟಿರ್ತಾ ಇದ್ದಾವೆ ಅಲ್ವಾ, ಅದನ್ನ ಯೂಸ್ ಮಾಡಿಬಿಟ್ಟು ಆ ಬಾಣಗಳನ್ನ ಹಾಗೇನೆ ತಡಿತಾನೆ. ನೆಕ್ಸ್ಟ್ ಎರಡನೆಯದಾಗಿ ಅವರು ಹೋಗ್ತಾ ಇರೋ ರಸ್ತೆಯಲ್ಲಿ ಮೇಲಿನಿಂದ ಒಂದು ದೊಡ್ಡದಾದ ಕಲ್ಲು ರಸ್ತೆಯನ್ನೇ ಮುಚ್ಚಿ ಬಿಡ್ತಾ ಇದೆ. ಅವಾಗ ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ ಅವನ ರೀತಿಯಾಗಿನೇ ಇರ್ತಾ ಇರೋ ಕ್ಲೋನ್ ಗಳನ್ನ ಅಂದ್ರೆ ಪ್ರತಿರೂಪಗಳನ್ನ ಸೃಷ್ಟಿ ಮಾಡಿಬಿಟ್ಟು ಅವುಗಳು ಕಲ್ಲನ್ನ ಹಿಡಿಯೋ ರೀತಿಯಾಗಿ ಮಾಡಿಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇನ್ನು ಮೂರನೆಯದಾಗಿ ಹೋಗ್ತಾ ಇರ್ಬೇಕಾದ್ರೆ ಅವರು ಒಂದು ನೀರಿನಲ್ಲಿ ಹೋಗ್ತಾ ಇದ್ದಾರೆ. ನಮ್ಮ ಹೀರೋಯಿನ್ಗೆ ಡೌಟ್ ಬಂದುಬಿಟ್ಟು ಅದು ಏನಾಗಿರ್ತಾ ಇದೆ ಅಂತ ತೆಗೆದು ಸ್ಮೆಲ್ ಮಾಡಿ ನೋಡ್ಬೇಕಾದ್ರೆ ಅದು ನೀರಾಗಿ ಇದ್ದಿರ್ತಾ ಇಲ್ಲ, ಬದಲಾಗಿ ಪೆಟ್ರೋಲು ಡೀಸೆಲ್ ನ ರೀತಿಯಾಗಿ ಒಂದು ತೈಲವಾಗಿ ಇದ್ದಿರ್ತಾ ಇದೆ. ಅದೇ ಸಮಯಕ್ಕೆ ಆ ತೈಲಕ್ಕೆ ಬೆಂಕಿ ಕಚ್ಕೊಂಡು ಒತ್ತಿ ಹುರಿಯೋದಿಕ್ಕೆ ಶುರುವಾಗಿ ಬಿಟ್ಟಿರ್ತಾ ಇದೆ. ಸೊ ಅದರಿಂದ ತಪ್ಪಿಸ್ಕೊಳ್ಳೋಣ ಅಂತ ಓಡಿ ಹೋಗ್ತಾ ಇರ್ಬೇಕಾದ್ರೆ ಅದು ವೇಗವಾಗಿ ಇವರ ಹತ್ರಕ್ಕೆ ಬಂದು ಬಿಟ್ಟಿರ್ತಾ ಇದೆ ಬೆಂಕಿ. ಸೊ ನಮ್ಮ ಹೀರೋ ಅವನ ಹತ್ತಿರ ಇರೋ ಮ್ಯಾಜಿಕ್ ಪವರ್ ಅನ್ನ ಯೂಸ್ ಮಾಡಿಬಿಟ್ಟು ಈಗಲೂ ಕೂಡ ಎಸ್ಕೇಪ್ ಆಗಿ ಬಿಡ್ತಾರೆ. ಸರಿ ಆಯ್ತು, ಇನ್ನು ಮುಂದಕ್ಕೆ ಹೋಗೋಣ ಅಂತ ಮುಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಇವರು ಹೋಗ್ತಾ ಇರೋ ರಸ್ತೆಯಲ್ಲಿ ದೊಡ್ಡದಾದ ಒಂದು ಕಲ್ಲು ಇವರ ಕಡೆಗೆನೆ ಉರುಳಿ ಬರ್ತಾ ಇದೆ. ಅಷ್ಟೇ, ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ ಮತ್ತೆ ಅವನ ಮ್ಯಾಜಿಕ್ ಪವರ್ ಅನ್ನ ಯೂಸ್ ಮಾಡಿಬಿಟ್ಟು ಇಬ್ಬರುವೆ ತುಂಬಾನೇ ಸ್ಮಾಲ್ ಆಗಿ ಬಿಡ್ತಾರೆ. ಅದರಿಂದ ಆ ಕಲ್ಲು ಉರುಳಿ ಮುಂದಕ್ಕೆ ಹೋಗಿ ಬಿಡುತ್ತೆ. ಸೊ ಇವಾಗ್ಲೂ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ಬರುವೆ ಎಸ್ಕೇಪ್ ಆಗಿ ಇರ್ತಾ ಇದ್ದಾರೆ. ಸೊ ಇದೇ ರೀತಿಯಾಗಿ ತುಂಬಾನೇ ಕಷ್ಟವನ್ನ ಪಟ್ಟು ಬಿಟ್ಟು ಆ ಗುಹೆಯಿಂದ ಹೊರಗಡೆಗೆ ಬಂದು ಬಿಡ್ತಾರೆ. ಸೊ ಎಲ್ಲದರಿಂದ ಆಚೆಗೆ ಬಂದು ಬಿಟ್ಟಿರ್ತಾ ಇದೀವಿ. ಇನ್ನು ಒಂದು ಹೆಜ್ಜೆ ಮಾತ್ರ ಬಾಕಿ ಇರ್ತಾ ಇದೆ ಆ ನಿಧಿಯನ್ನ ಪಡ್ಕೊಳ್ಳೋದಿಕ್ಕೆ. ಇದೊಂದು ಸೇತುವೆಯನ್ನ ಕ್ರಾಸ್ ಮಾಡಿ ಬಿಟ್ರೆ ಸಾಕು, ನಮ್ಮ ಮಂತ್ರದಂಡ ನಮ್ಮ ಕೈಗೆ ಸಿಕ್ಕಿ ಬಿಡುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಹೀರೋ ಆ ಸೇತುವೆ ಮೇಲೆ ಹೆಜ್ಜೆಯನ್ನ ಇಡೋದಿಕ್ಕಾಗಿ ಹೋಗ್ತಾನೆ. ಅಷ್ಟೇ, ನಮ್ಮ ಹೀರೋ ಒಂದು ಹೆಜ್ಜೆಯನ್ನ ಸೇತುವೆಯ ಮೇಲೆ ಇಟ್ಟ ಕೂಡಲೇ ಯಾವ್ದೋ ಶಕ್ತಿ ನಮ್ಮ ಹೀರೋವನ್ನ ಎತ್ತಿ ಬಿಸಾಡಿ ಬಿಡುತ್ತೆ. ಏನಕ್ಕಾಗಿ ಈ ರೀತಿಯಾಗಿ ಆಗಿರ್ತಾ ಇದೆ ಅಂತ ನೋಡ್ಬೇಕಾದ್ರೆ
ತುಂಬಾನೇ ಮಂತ್ರಗಳನ್ನ ಸ್ಪೆಲ್ ಮಾಡಿಬಿಟ್ಟು ತುಂಬಾನೇ ಶಕ್ತಿಯಾಗಿ ಇರ್ತಾ ಇರೋ ಪೂಜೆಗಳನ್ನೆಲ್ಲ ಮಾಡಿಬಿಟ್ಟು ಗಂಟೆಗಳನ್ನ ಕಟ್ಟಿರ್ತಾ ಇದ್ದಾರೆ. ಯಾವುದೇ ರಾಕ್ಷಸರು ದೇವತೆಗಳು ಯಾರುವೇ ಇಲ್ಲಿಗೆ ಪ್ರವೇಶವನ್ನ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ಹೀರೋ ಕೂಡ ಒಬ್ಬ ದೇವರಾಗಿ ತಾನೇ ಇರ್ತಾ ಇದ್ದಾನೆ, ಸ್ವರ್ಗದಿಂದ ತಾನೇ ಬಂದಿರ್ತಾ ಇದ್ದಾನೆ. ಆದ್ರಿಂದ ನಮ್ಮ ಹೀರೋ ಕೂಡ ಅಲ್ಲಿಗೆ ಹೋಗೋದಿಕ್ಕೆ ಆಗದಿರೋ ರೀತಿಯಾಗಿ ಬಿಟ್ಟಿರ್ತಾ ಇದೆ. ಇವಾಗ ನಮ್ಮ ಹೀರೋಯಿನ್ ಆ ಗಂಟೆಗಳನ್ನ ನಾನೇ ತೆಗೆದು ಬಿಡ್ತೀನಿ, ನೀವು ಆರಾಮಾಗಿ ಬರಬಹುದು ಅಂತ ಹೇಳಿಬಿಟ್ಟು ಅಲ್ಲಿ ಕಟ್ಟಿ ಇಟ್ಟಿರ್ತಾ ಇರೋ ಎಲ್ಲ ಗಂಟೆಗಳನ್ನ ತೆಗೆಯೋದಿಕ್ಕಾಗಿ ನಮ್ಮ ಹೀರೋಯಿನ್ ಹೋಗ್ತಾಳೆ. ಅದೇ ರೀತಿಯಾಗಿ ನಮ್ಮ ಹೀರೋಯಿನ್ ಅಲ್ಲಿ ಇರ್ತಾ ಇರೋ ಗಂಟೆಗಳನ್ನ ತೆಗೆಯೋದಿಕ್ಕಾಗಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಹಂತದಲ್ಲಿ ಕಾಲು ಸ್ಲಿಪ್ ಆಗಿ ಬಿಟ್ಟು ಆ ಸೇತುವೆಯೇ ಒಡೆದು ಹೋಗಿ ಬಿಟ್ಟಿರ್ತಾ ಇದೆ. ಅಷ್ಟೇ ಸೇತುವೆಯ ಹಲಗೆಯನ್ನ ಹಿಡ್ಕೊಂಡು ನೇತಾಡ್ತಾ ಇದ್ದಾಳೆ. ನಮ್ಮ ಹೀರೋ ಅದನ್ನ ನೋಡಿಬಿಟ್ಟು ಅವಳಿಗೆ ಹೆಲ್ಪ್ ಅನ್ನ ಮಾಡೋಣ ಅಂತ ನೋಡ್ಬೇಕಾದ್ರೆ ಅವನ ಕೈಯಲ್ಲಿ ಬರೋದಿಕ್ಕೂ ಆಗ್ತಾ ಇಲ್ಲ, ಆ ರೀತಿಯಾಗಿ ಇರ್ತಾ ಇದೆ ಅಲ್ವಾ. ಸೊ ನಮ್ಮ ಹೀರೋಯಿನ್ ನಾವೇನಾದ್ರೂ ಮಾಡ್ಬೇಕು ಅಂತ ಹೇಳಿಬಿಟ್ಟು ತುಂಬಾನೇ ಕಷ್ಟವನ್ನ ಪಟ್ಟು ಬಿಟ್ಟು ಮೇಲಕ್ಕೆ ಬಂದು ಬಿಟ್ಟು ಅಲ್ಲಿ ಇರ್ತಾ ಇರೋ ಎಲ್ಲ ಗಂಟೆಗಳನ್ನು ತೆಗೆದು ಬಿಸಾಡ್ತಾಳೆ. ಸೊ ನಮ್ಮ ಹೀರೋ ಅಲ್ಲಿಗೆ ಆರಾಮಾಗಿನೇ ಬರ್ತಾನೆ. ನೆಕ್ಸ್ಟ್ ಇಬ್ಬರುವೆ ಸೇರಿ ಬಿಟ್ಟು ಆ ನಿಧಿ ಇರ್ತಾ ಇರೋ ಜಾಗಕ್ಕೆ ಬಂದು ನೋಡ್ಬೇಕಾದ್ರೆ ನಮ್ಮ ಹೀರೋ ಅದನ್ನ ಕೈಗೆ ತೆಗೆದುಕೊಂಡು ನೋಡ್ತಾನೆ. ಆ ರೀತಿ ಅದನ್ನ ಕೈಗೆ ಎತ್ಕೊಂಡಿದ್ರಿಂದ ಸ್ವಲ್ಪ ಹೊತ್ತಿನ ನಂತರ ಅದು ತನ್ನ ಹೊಳಪನ್ನ ಕಳ್ಕೊಂಡ್ ಬಿಟ್ಟಿರ್ತಾ ಇದೆ. ಸೊ ಇದೊಂದು ಖಾಲಿಯಾಗಿ ಇರ್ತಾ ಇರೋ ಮೊಟ್ಟೆಯಾಗಿ ಇರ್ತಾ ಇದೆ. ಇದು ನನ್ನ ಅಸ್ತ್ರವಾಗಿ ಇರ್ತಾ ಇಲ್ಲ, ನನ್ನ ಮಂತ್ರದಂಡವಾಗಿ ಇರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅದನ್ನ ಬಿಸಾಡಿ ಬಿಡ್ತಾನೆ ನಮ್ಮ ಹೀರೋ. ಅದೇ ಸಮಯಕ್ಕೆ ಅಲ್ಲಿಗೆ ಒಂದು ರಾಕ್ಷಸರ ಗುಂಪು ಬಂದು ಬಿಟ್ಟು ಆ ಮೊಟ್ಟೆಯನ್ನ ಅವರ ವಶಕ್ಕೆ ಪಡ್ಕೊಳ್ತಾರೆ. ಸೊ ನಮ್ಮ ಹೀರೋಯಿನ್ ಅದು ನಿಮ್ಮ ಅಸ್ತ್ರವಾಗಿ ಇಲ್ದೇ ಇದ್ರೆ ಏನಾಯ್ತು, ಈ ಊರಿನವರಿಗೆ ಸೇರಿ ಇರ್ತಾ ಇರೋ ನಿಧಿಯಾಗಿ ತಾನೇ ಇರ್ತಾ ಇದೆ, ನಮ್ಮ ಊರಿನವರಿಗಾದ್ರೂ ಅದನ್ನ ಕೊಡಿ, ಅವರಿಗೆ ಸೇರಿ ಇರ್ತಾ ಇರೋದನ್ನ ಅವರಿಗೇನೆ ಕಾಪಾಡಿ ಕೊಡಿ ಅಂತ ಕೇಳಿಕೊಳ್ತಾಳೆ. ಬಟ್ ಆದ್ರೆ ನಮ್ಮ ಹೀರೋ ಅದನ್ನ ಕೇರ್ ಮಾಡ್ದಿರಾ ಇದು ನನ್ನ ಅಸ್ತ್ರವಾಗಿ ಇರ್ತಾ ಇಲ್ಲ, ನನಗೆ ಬೇಕಾಗಿರ್ತಾ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡಿಬಿಟ್ಟು ಹೊರಟು ಬಿಡ್ತಾನೆ. ನೆಕ್ಸ್ಟ್ ನಮ್ಮ ಹೀರೋ ವಾಪಸ್ ಆ ಊರಿಗೆನೆ ಬಂದಿರ್ತಾ ಇದ್ದಾನೆ. ಅಲ್ಲಿ ಬಂದು ನೋಡ್ಬೇಕಾದ್ರೆ ಅಲ್ಲಿ ಇರೋ ಎಲ್ಲ ಜನರುವೆ ಸೇರಿ ಬಿಟ್ಟು ನಮ್ಮ ಹೀರೋವನ್ನ ಕ್ಯಾಚ್ ಮಾಡಿ ಬಿಡ್ತಾರೆ. ಒಂದು ನೆಟ್ ಅನ್ನ ಬಿಟ್ಟು ಬಿಟ್ಟು ಇವನನ್ನ ಹಿಡಿದು ಬಿಡ್ತಾರೆ. ಸೇಮ್ ಮೊದಲು ಮಾಡಿದ ಹಾಗೆ ಒಂದು ಕಂಬಕ್ಕೆ ಕಟ್ಟು ಹಾಕಿಬಿಟ್ಟು ಇವನಿಗೆ ಮತ್ತೆ ಸಿಡಿಲನ್ನ ಬಿಟ್ಟು ಬಿಟ್ಟು ಇವನ ಕಥೆಯನ್ನ ಮುಗಿಸೋಣ ಅಂತ ನೋಡ್ಬೇಕಾದ್ರೆ ಎಲ್ಲರೂ ಸೇರಿ ಬಿಟ್ಟು ಮಂತ್ರಗಳನ್ನ ಸ್ಪೆಲ್ ಮಾಡಿಬಿಟ್ಟು ಸಿಡಿಲನ್ನ ತರಿಸ್ತಾರೆ. ಆ ರೀತಿ ಸಿಡಿಲು ಬಂದ್ರು ನಮ್ಮ ಹೀರೋವಿಗೆ ಏನುವೇನೇ ಆಗಿರ್ತಾ ಇಲ್ಲ. ನಮ್ಮ ಹೀರೋ ಮಾಸ್ ಆಗಿನೇ ಅಲ್ಲಿಂದ ಹೊರಗಡೆಗೆ ಬರ್ತಾ ಇದ್ದಾನೆ. ಅದನ್ನ ನೋಡಿದ ಎಲ್ಲ ಜನರುವೆ ಇವನು ಖಂಡಿತವಾಗಿಯೂ ದೇವರಾಗಿ ಇರ್ತಾ ಇದ್ದಾನೆ, ನಿಜವಾಗಿಯೂ ಇವನು ಸ್ವರ್ಗದಿಂದಾನೇ ಬಂದಿರೋನಾಗಿರ್ತಾ ಇದ್ದಾನೆ, ಆದ್ರಿಂದಾನೇ ಸಿಡಿಲು ಇವನಿಗೆ ಏನನ್ನು ಮಾಡಿರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲರುವೆ ಮಂಡಿಯನ್ನ ಯೂರಿ ಅವನಿಗೆ ನಮಸ್ಕಾರವನ್ನ ಸಲ್ಲಿಸ್ತಾರೆ. ಆದ್ರೆ ಒಬ್ಬರು ಅಜ್ಜಿ ಮಾತ್ರ ಅವನಿಗೆ ನಮಸ್ಕಾರವನ್ನ ಸಲ್ಲಿಸೋದಿಲ್ಲ. ಇವನು ದೇವರು ಆಗೋದಿಕ್ಕೆ ಹೇಗೆ ಸಾಧ್ಯ, ನಮಗೆ ಸಿಕ್ಕಿರ್ತಾ ಇರೋ ನಿಧಿಯನ್ನ ರಾಕ್ಷಸರ ಪಾಲಾಗೋದಿಕ್ಕೆ ಬಿಟ್ಟು ಬಿಟ್ಟು ಬರೋದಿಕ್ಕೆ ಹೇಗೆ ಸಾಧ್ಯ, ಇವನು ಖಂಡಿತ ಇವನು ದೇವರಲ್ಲ, ಇವನಿಗೆ ನಮಸ್ಕಾರವನ್ನ ಮಾಡಬೇಡಿ, ಯಾಕಂದ್ರೆ ಇವನು ದೇವರಾಗಿರ್ತಾ ಇದ್ರೆ ಆ ನಿಧಿಯನ್ನ ನಮ್ಮ ನಿಧಿಯನ್ನ ನಮಗೇನೆ ತಂದು ಕೊಡ್ತಿದ್ದ ಅನ್ನೋದನ್ನ ಹೇಳ್ತಾರೆ. ಹಸೀನ ನಾಲಿಗೆನೆ ಕಟ್ ಮಾಡಿಬಿಟ್ಟು ರಾಕ್ಷಸರ ತಂಡವನ್ನ ತೋರಿಸ್ತಾರೆ. ಈ ಮೊಟ್ಟೆಯನ್ನ ಹೇಗೆ ನಾವು ಓಡಿಯೋದು ಅಂತ ತುಂಬಾನೇ ಯೋಚನೆಯನ್ನ ಮಾಡಿಕೊಂಡು ಆ ರಾಕ್ಷಸ ಗುಂಪಿನಲ್ಲಿ ಕೋಳಿ ಕೂಡ ಇರ್ತಾ ಇದೆ ಅಲ್ವಾ, ಕೋಳಿಯಿಂದ ಮೊಟ್ಟೆಯನ್ನ ಹೊಡಿಸೋಣ ಅಂತ ನೋಡ್ಬೇಕಾದ್ರೆ ಆ ಕೋಳಿ ಮೇಲ್ಗಡೆ ಕುಂತುಕೊಂಡು ನೋಡಿಬಿಟ್ಟು ಮೊದಲು ಇದಕ್ಕೆ ಹೀಟ್ ಅನ್ನ ಕೊಡಬೇಕು, ತದನಂತರ ಕೆಲವು ದಿನಗಳ ನಂತರದಲ್ಲಿ ಆ ಮೊಟ್ಟೆನೆ ತಾನಾಗೇನೆ ಒಡೆದು ಹೋಗುತ್ತೆ ಮಹಾರಾಜರೇ ಅಂತ ಹೇಳಿಬಿಟ್ಟು ಆ ಮೊಟ್ಟೆಯನ್ನ ತನ್ನ ರೂಮಿಗೆನೆ ತೆಗೆದುಕೊಂಡು ಹೋಗೋದಿಕ್ಕೆ ಕೇಳಿಕೊಳ್ಳುತ್ತೆ. ಸೊ ಎಲ್ಲರೂ ಅದಕ್ಕೆ ಅಗ್ರಿಯನ್ನ ಮಾಡಿಕೊಂಡು ಆ ಕೋಳಿಗೆ ಮೊಟ್ಟೆಯನ್ನ ಹೊಡಿಸೋದಿಕ್ಕಾಗಿ ಕೊಡ್ತಾರೆ. ಅದೇ ಸಮಯಕ್ಕೆ ನಮ್ಮ ಹೀರೋಯಿನ್ ಒಂದು ಬೆಕ್ಕಿನ ಹಾಗೆ ಗೆಟಪ್ ಅನ್ನ ಹಾಕೊಂಡು ಬೆಕ್ಕಿನ ರಾಕ್ಷಸರ ಹಾಗೆ ಬಂದಿರ್ತಾ ಇದ್ದಾಳೆ. ಕೋಳಿ ರಾಕ್ಷಸಿ ಇರ್ತಾ ಇದೆ ಅಲ್ವಾ, ಅದೇ ಜಾಗಕ್ಕೆನೆ ಮೆಲ್ಲಗೆ ನಮ್ಮ ಹೀರೋಯಿನ್ ಬಂದು ಬಿಟ್ಟು ಬ್ರೈನ್ ವಾಶ್ ಅನ್ನ ಮಾಡಿಬಿಟ್ಟು ಏನುವೆ ಗೊತ್ತಾಗದೆ ಇರೋ ರೀತಿಯಾಗಿ ಮ್ಯಾನಿಪ್ಯುಲೇಟ್ ಅನ್ನ ಮಾಡಿಬಿಟ್ಟು ನಮ್ಮ ಹೀರೋಯಿನ್ ಆ ಕೋಳಿ ರಾಕ್ಷಸಿಯಿಂದ ಆ ಮೊಟ್ಟೆಯನ್ನ ತೆಗೆದುಕೊಂಡು ಬಿಡ್ತಾಳೆ. ಆ ರೀತಿ ಮೊಟ್ಟೆಯನ್ನ ತೆಗೆದುಕೊಂಡು ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸಿಕೊಂಡು ಹೋಗ್ಬಿಟ್ರೆ ಸಾಕು ಅಂತ ಹೊರಗಡೆಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಇರ್ತಾ ಇರೋ ಎಲ್ಲರುವೆ ಇವಳು ರಾಕ್ಷಸಿಯಾಗಿ ಇರ್ತಾ ಇಲ್ಲ, ಬದಲಾಗಿ ಒಬ್ಬಳು ಮನುಷ್ಯಳಾಗಿ ಇರ್ತಾ ಇದ್ದಾಳೆ ಅನ್ನೋದನ್ನ ಕಂಡು ಹಿಡಿದು ಬಿಡ್ತಾರೆ. ಅಷ್ಟೇ ನಮ್ಮ ಹೀರೋಯಿನ್ ಅವಳ ಕತೆ ಅಲ್ಲಿಗೆನೆ ಮುಗಿದು ಹೋಗಿ ಬಿಡುತ್ತೆ. ಎಲ್ಲರೂ ಸೇರಿ ಬಿಟ್ಟು ಅವಳನ್ನ ಕೊಂದೇ ಬಿಡ್ತಾರೆ ಅನ್ನೋ ಹೊತ್ತಿಗೆ ನಮ್ಮ ಹೀರೋ ಎಂಟ್ರಿಯನ್ನ ಕೊಟ್ಟು ಬಿಟ್ಟು ಎಲ್ಲರಿಗೂ ಚೆನ್ನಾಗಿ ಭೂತವನ್ನ ಬಿಡಿಸ್ತಾನೆ. ಅಲ್ಲಿ ಇರ್ತಾ ಇರೋ ಎಲ್ಲ ರಾಕ್ಷಸರಿಗೂ ಚೆನ್ನಾಗಿನೇ ಹೊಡೆದು ದೆವ್ವವನ್ನ ಬಿಡಿಸಿ ಬಿಟ್ಟು ಚಟ್ನಿ ಚಪಾತಿ ಪೂರಿಯನ್ನ ಮಾಡಿ ಉಪ್ಪಿಟ್ಟನ್ನ ಮಾಡಿ ಹಾಕಿ ಬಿಡ್ತಾನೆ. ನೆಕ್ಸ್ಟ್ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ಬರು ಸೇರಿ ಬಿಟ್ಟು ಆ ಮೊಟ್ಟೆ ರೀತಿಯಾಗಿರೋ ವಸ್ತುವನ್ನ ತೆಗೆದುಕೊಂಡು ವಾಪಸ್ ಊರಿಗೆನೆ ಬರ್ತಾರೆ. ಆ ರೀತಿ ಬಂದ್ಬಿಟ್ಟು ಆ ಊರಿನವರಿಗೆ ಕೊಡ್ಬೇಕಾದ್ರೆ ಅವರು ಎಲ್ಲರೂ ಸೇರಿ ಬಿಟ್ಟು ಒಂದು ದೊಡ್ಡದಾಗಿ ಪೂಜೆಯನ್ನೇ ಮಡಗಿ ಬಿಟ್ಟು ಮಂತ್ರಗಳನ್ನೆಲ್ಲ ಸ್ಪೆಲ್ ಮಾಡಿಬಿಟ್ಟು ಆ ಮೊಟ್ಟೆಯನ್ನ ಒಡೆಯೋದಿಕ್ಕಾಗಿ ನೋಡ್ತಾರೆ. ಆ ರೀತಿಯಾಗಿ ಮೊಟ್ಟೆಯನ್ನ ಒಡೆದು ನೋಡ್ಬೇಕಾದ್ರೆ ಅದ್ರ ಒಳಗಡೆ ಯಾವುದೇ ರೀತಿಯ ನಿಧಿಯೂ ಇರ್ತಾ ಇಲ್ಲ, ಬದಲಾಗಿ ನಮ್ಮ ಹೀರೋವಿನ ಮಂತ್ರದಂಡವೂ ಇರ್ತಾ ಇಲ್ಲ. ಅದ್ರ ಒಳಗಡೆ ಇರ್ತಾ ಇರೋದು ಒಬ್ಬ ಕ್ರೂರವಾಗಿ ಇರ್ತಾ ಇರೋ ರಾಕ್ಷಸ ಇರ್ತಾ ಇದ್ದಾನೆ. ಆ ರಾಕ್ಷಸ ಬೇರೆ ಯಾರುವೇ ಆಗಿ ಇರ್ತಾ ಇಲ್ಲ. ಕಥೆಯ ಆರಂಭದಲ್ಲಿ ಎಲ್ಲಾ ದೇವತೆಗಳಿಗೂ ಒಬ್ಬರು ಹೆಡ್ ಇರ್ತಾ ಇದ್ದಾರೆ ಅಲ್ವಾ, ಅವರು ಒಬ್ಬ ರಾಕ್ಷಸನನ್ನ ಕರೆಸಿಬಿಟ್ಟು ಒಂದು ಅಟ್ಯಾಕ್ ಅನ್ನ ಮಾಡಿಸಿರ್ತಾ ಇದ್ರು ಅಲ್ವಾ, ಆ ರಾಕ್ಷಸನೇ ಇವನಾಗಿ ಇರ್ತಾ ಇದ್ದಾನೆ. ಇವನು ಹೇಗೆ ಇಲ್ಲಿಗೆ ಬಂದ ಅಂತ ನೋಡ್ಬೇಕಾದ್ರೆ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ನಮ್ಮ ಹೀರೋ ನಮಗೆ ಚೂಚು ಬರ್ತಾ ಇದೆ ಅಂತ ಹೇಳಿಬಿಟ್ಟು ಸೈಡಿಗೆ ಚೂಚುವನ್ನ ಮಾಡೋದಿಕ್ಕೆ ಹೋಗಿರ್ಬೇಕಾದ್ರೆ ಅವನ ಹಿಂದೆ ಯಾರೋ ಸರ್ ಅಂತ ಪಾಸ್ ಆಗಿರ್ತಾ ಇದ್ರು ಅಲ್ವಾ, ಅದನ್ನ ನೋಡಿಬಿಟ್ಟು ಅವನ ಮಂತ್ರದಂಡವನ್ನ ಯೂಸ್ ಮಾಡಿಬಿಟ್ಟು ಹೊಡೆದಿರ್ತಾ ಇದ್ದಾನೆ ಅಲ್ವಾ. ಆ ಸಮಯದಲ್ಲಿ ಆ ರೀತಿಯಾಗಿ ಓಡೋಗ್ತಾ ಇದ್ದಿದ್ದು ಬೇರೆ ಯಾರುವೇ ಆಗಿರ್ತಾ ಇಲ್ಲ, ಇದೇ
ರಾಕ್ಷಸನಾಗಿ ಇರ್ತಾ ಇದ್ದಾನೆ. ನಾವು ಇಲ್ಲಿಯೇ ಇದ್ರೆ ನಮ್ಮನ್ನು ಇವರಿಗೆ ಬೇಕಾದ ಹಾಗೆ ನಡೆಸಿಕೊಳ್ತಾರೆ, ನಮಗೆ ತುಂಬಾನೇ ಅವಮಾನವನ್ನ ಮಾಡ್ತಾರೆ, ಇಲ್ಲಿಂದ ತಪ್ಪಿಸಿಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಆ ರಾಕ್ಷಸ ಅಲ್ಲಿಂದ ತಪ್ಪಿಸಿಕೊಳ್ಳೋದಿಕ್ಕಾಗಿ ನೋಡಿರ್ತಾ ಇದ್ದಾನೆ. ಆದ್ರೆ ಅದೇ ಗ್ಯಾಪಿನಲ್ಲಿ ನಮ್ಮ ಹೀರೋ ಇವನಿಗೆ ಹೊಡೆದು ಇಲ್ಲಿಗೆ ಬೀಳಿಸಿರ್ತಾ ಇದ್ದಾನೆ. ಸೊ ಈ ರಾಕ್ಷಸ ಗಾಳಿಯಲ್ಲಿ ಹಾರಿಕೊಂಡು ಬಂದು ಈ ರೀತಿಯಾಗಿ ಮೊಟ್ಟೆಯಾಗಿ ಬದಲಾಗಿರ್ತಾ ಇದ್ದಾನೆ. ಈಗ ನಡೆಯುತ್ತೆ ನೋಡಿ ಇವರಿಬ್ಬರ ನಡುವೆ ಒಂದು ಸೂಪರ್ ಆದ ಮಾಸ್ ಆಗಿ ಇರ್ತಾ ಇರೋ ಫೈಟು. ಒಬ್ಬರಿಗಿಂತ ಒಬ್ಬರು ಹೆಚ್ಚಾಗಿ ಇರ್ತಾ ಇದ್ದಾರೆ. ಇಬ್ಬರ ಹತ್ತಿರನು ಸೂಪರ್ ಆದ ಮ್ಯಾಜಿಕ್ ಪವರ್ ಗಳು ಇರ್ತಾ ಇದೆ. ಅವುಗಳನ್ನು ಯೂಸ್ ಮಾಡಿಬಿಟ್ಟು ಇಬ್ಬರು ಮಾಸ್ ಆದ ಫೈಟ್ ಅನ್ನೇ ಮಾಡ್ತಾರೆ. ಆದ್ರೆ ಆ ರಾಕ್ಷಸ ಅಲ್ಲಿ ಇರ್ತಾ ಇರೋ ಎಲ್ಲಾ ಜನರ ಮೇಲೆ ಆಕ್ರಮಣವನ್ನ ಮಾಡೋದಿಕ್ಕಾಗಿ ಟ್ರೈ ಮಾಡ್ತಾನೆ. ಎಲ್ಲರಿಗೂ ಹೊಡೆದು ಚಟ್ನಿಯನ್ನ ಮಾಡೋದಿಕ್ಕೆ ಶುರುವನ್ನ ಮಾಡಿಕೊಂಡ್ ಬಿಡ್ತಾನೆ. ನಮ್ಮ ಹೀರೋ ಅವನನ್ನ ತಡೆಯೋಣ ಅಂತ ಹೋಗ್ಬೇಕಾದ್ರೆ ನಮ್ಮ ಹೀರೋ ಒಂದು ಸ್ಟೇಜಿನಲ್ಲಿ ಸೋತೋಗಿ ಬಿಡ್ತಾ ಇದ್ದಾನೆ. ಏನಕ್ಕಾಗಿ ಅಂದ್ರೆ ಅವನ ಹತ್ತಿರ ಪೂರ್ತಿ ಶಕ್ತಿ ಇರ್ತಾ ಇಲ್ಲ ಅಲ್ವಾ, ಅವನ ಮಂತ್ರದಂಡ ಕಳೆದು ಹೋಗಿ ಬಿಟ್ಟಿರ್ತಾ ಇದೆ ಅಲ್ವಾ, ಅದರಿಂದ ಅವನ ಶಕ್ತಿಗಳು ಪೂರ್ತಿಯಾಗಿ ಅವನ ಬಳಿ ಇರ್ತಾ ಇಲ್ಲ. ಸೊ ಆ ವಿಲನಿನ ಕೈಯಲ್ಲಿ ಹೊಡೆಸಿಕೊಂಡು ಹಾರಿ ಬಂದು ಒಂದು ಜಾಗದಲ್ಲಿ ಬೀಳ್ತಾನೆ. ನೆಕ್ಸ್ಟ್ ಆ ವಿಲನು ಏನನ್ನ ಮಾಡ್ತಾನೆ ಅಂದ್ರೆ ಅವನ ಪೂರ್ತಿ ಶಕ್ತಿಯನ್ನ ಒಟ್ಟಾಗಿ ಸೇರಿಸಿಬಿಟ್ಟು ನಮ್ಮ ಹೀರೋವಿನ ಮೇಲೆ ದಾಳಿಯನ್ನ ಮಾಡಿ ಅವನ ಕಥೆಯನ್ನ ಮುಗಿಸಿ ಬಿಡೋಣ ಅಂತ ನೋಡ್ತಾ ಇದ್ದಾನೆ. ಆ ರೀತಿ ದಾಳಿಯನ್ನ ಮಾಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಏನನ್ನ ಮಾಡ್ತಾಳೆ ಅಂದ್ರೆ ನಮ್ಮ ಹೀರೋವನ್ನ ಕಾಪಾಡೋದಿಕ್ಕಾಗಿ ಅವಳ ಮಧ್ಯಕ್ಕೆ ಬಂದು ಬಿಡ್ತಾ ಇದ್ದಾಳೆ. ಸೊ ಆ ವಿಲನು ಮಾಡಿರ್ತಾ ಇರೋ ಅಟ್ಯಾಕು ನಮ್ಮ ಹೀರೋಯಿನ್ ಮೇಲೆನೆ ಬಂದು ಬೀಳುತ್ತೆ. ಅಷ್ಟೇ, ನಮ್ಮ ಹೀರೋಯಿನ್ ಇವಾಗ ಸಾಯೋ ಸ್ಟೇಜಿಗೆ ಬಂದು ಬಿಟ್ಟಿರ್ತಾ ಇದ್ದಾಳೆ. ಅಲ್ಲದೆ ಅವಳ ಹಣೆಯ ಮೇಲೆ ಯಾವುದೋ ಒಂದು ಚಿಹ್ನೆ ಒಳಿತಾ ಇರೋದು ಕೂಡ ಗಮನಕ್ಕೆ ಬರುತ್ತೆ. ಈಗ ನಮಗೆ ನಮ್ಮ ಹೀರೋಯಿನ್ ಅವಳ ಬಗೆಗೆ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಕೊಡ್ತಾರೆ ನೋಡಿ. ನಮ್ಮ ಹೀರೋಗೆ ಒಂದು ಪುಟ್ಟ ಹುಡುಗಿ ಪರಿಚಯವಾಗಿ ಇರ್ತಾ ಇದ್ಲು ಅಲ್ವಾ, ಆ ಪುಟ್ಟ ಹುಡುಗಿ ಬೇರೆ ಯಾರುವೇ ಆಗಿ ಇರ್ತಾ ಇಲ್ಲ, ಅವಳು ನಮ್ಮ ಹೀರೋಯಿನ್ ಆಗಿನೇ ಇರ್ತಾ ಇದ್ದಾಳೆ. ಸೊ ಎಲ್ಲರೂ ಸೇರಿಬಿಟ್ಟು ಅವನು ಮಗುವನ್ನ ಕದಿಯೋದಿಕ್ಕೆ ಬಂದಿರ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ನಮ್ಮ ಹೀರೋವನ್ನ ಸಾಯಿಸಿ ಬಿಟ್ಟಿರ್ತಾ ಇದ್ದಾರೆ ಅಲ್ವಾ. ತದನಂತರ ಅವಳಿಗೆ ಇದ್ದ ಕಾಯಿಲೆ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಬಿಟ್ಟಿರ್ತಾ ಇದೆ. ಆದ್ರೆ ಇವರ ಜೀವನ ಪೂರ್ತಿಯಾಗಿ ದೇವರ ಪೂಜೆಯನ್ನ ಮಾಡೋದು, ಹೋಮವನ್ನ ಮಾಡೋದು, ವ್ರತಗಳನ್ನ ಮಾಡೋದು, ಇವುಗಳನ್ನೇ ಮಾಡಿಕೊಂಡು ಬಂದಿರ್ತಾ ಇದ್ದಾರೆ. ಸೊ ನಮ್ಮ ಹೀರೋಯಿನ್ ಒಂದು ಹಂತದಲ್ಲಿ ಅವಳಿಗೆ ಇರ್ತಾ ಇದ್ದ ಕಾಯಿಲೆ ಹೆಚ್ಚಾಗಿ ಬಿಟ್ಟು ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾಳೆ. ಸೊ ಅವಳು ಸತ್ತ ನಂತರ ಸ್ವರ್ಗಕ್ಕೆನೆ ಬಂದಿರ್ತಾ ಇದ್ದಾಳೆ ಅವಳುವೆ. ಸೊ ಅಲ್ಲಿ ಇರ್ತಾ ಇದ್ದ ಹೆಡ್ ನೆಕ್ಸ್ಟ್ ಜನ್ಮದಲ್ಲಿ ಏನಾಗ್ಬೇಕು ಅನ್ಕೊಂಡಿದ್ಯಮ್ಮ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ನನ್ನನ್ನ ಏನು ಬೇಕಾದ್ರೂ ಮಾಡಿ, ಆದ್ರೆ ನಾನು ಯಾವಾಗಲೂ ನನಗೆ ತುಂಬಾನೇ ಹತ್ತಿರವಾಗಿ ಇರ್ತಾ ಇರೋ ನನ್ನ ಫ್ರೆಂಡ್ ಆಗಿ ಇರ್ತಾ ಇರೋ ಲೀನ ಜೊತೆಗೇನೆ ನಾನು ಯಾವಾಗಲೂ ಇರೋ ಹಾಗೆ ಮಾಡಿ ಅಂತ ಕೇಳಿಕೊಂಡಿರ್ತಾ ಇದ್ದಾಳೆ. ಅಂದ್ರೆ ನಮ್ಮ ಹೀರೋವಿನ ಜೊತೆಗೇನೆ ಇರೋದಿಕ್ಕಾಗಿ ಕೇಳಿಕೊಂಡಿರ್ತಾ ಇದ್ದಾಳೆ. ಅದಕ್ಕೆ ಅಲ್ಲಿ ಇರ್ತಾ ಇದ್ದ ಹೆಡ್ ಏನನ್ನ ಮಾಡಿರ್ತಾ ಇದ್ದಾರೆ ಅಂದ್ರೆ ಲೀ ಅಂದ್ರೆ ನಮ್ಮ ಹೀರೋ ಆಲ್ರೆಡಿ ಸತ್ತು ಹೋಗಿಬಿಟ್ಟು ಇಲ್ಲಿಗೆ ಬಂದು ದೇವತೆಯಾಗಿ ಬಿಟ್ಟಿರ್ತಾ ಇದ್ದಾನೆ, ಇವಳಿಗೆ ಮತ್ತೊಂದು ಜನ್ಮವನ್ನ ಕೊಡೋದಿಕ್ಕೆ ಆಗೋದಿಲ್ವಲ್ಲ ಅಂತ ಯೋಚನೆಯನ್ನ ಮಾಡಿಬಿಟ್ಟು ಏನನ್ನ ಮಾಡಿರ್ತಾ ಇದ್ದಾರೆ ಅಂದ್ರೆ ಇವಳನ್ನ ಒಂದು ಸೂಪರ್ ಆದ ಪವರ್ಫುಲ್ ಆಗಿ ಇರ್ತಾ ಇರೋ ಒಂದು ಮಂತ್ರದಂಡವಾಗಿನೇ ಪರಿವರ್ತನೆ ಮಾಡಿರ್ತಾ ಇದ್ದಾರೆ. ಆ ರೀತಿ ಮಂತ್ರದಂಡವಾಗಿ ಮಾಡಿಬಿಟ್ಟು ನಮ್ಮ ಹೀರೋವಿಗೆನೆ ಕೊಟ್ಟಿರ್ತಾ ಇದ್ದಾರೆ. ಅಂದ್ರೆ ನಮ್ಮ ಹೀರೋವಿನ ಹತ್ತಿರ ಇರ್ತಾ ಇದ್ದ ಅಸ್ತ್ರ ಬೇರೆ ಯಾರುವೇ ಆಗಿರ್ತಾ ಇಲ್ಲ, ನಮ್ಮ ಹೀರೋಯಿನ್ ಅವಳೇನೆ ಆಗಿರ್ತಾ ಇದ್ದಾಳೆ. ಅಂದ್ರೆ ನಮ್ಮ ಹೀರೋ ಆ ರಾಕ್ಷಸನಿಗೆ ಹೊಡೆಯೋದಿಕ್ಕಾಗಿ ಮಂತ್ರದಂಡವನ್ನ ಎಸ್ತಿರ್ತಾ ಇದ್ದಾನೆ ಅಲ್ವಾ, ಆ ವಿಲ್ಲನ್ನ ಜೊತೆಗೇನೆ ನಮ್ಮ ಹೀರೋವಿನ ಅಸ್ತ್ರ ಭೂಮಿಗೆ ಬಿದ್ದಿರ್ತಾ ಇದೆ. ಆ ರೀತಿ ಭೂಮಿಗೆ ಬಂದಂತ ಅಸ್ತ್ರ ಒಂದು ನೀರಿನೊಳಗಡೆಗೆ ಬಿದ್ದಿರ್ತಾ ಇದೆ. ಆ ರೀತಿ ನೀರಿನೊಳಗಡೆಗೆ ಬಿದ್ದು ಬಿಟ್ಟು ಈ ರೀತಿಯಾಗಿ ಮನುಷ್ಯರ ರೀತಿಯಾಗಿ ಚೇಂಜ್ ಆಗಿರ್ತಾ ಇದೆ. ನಮ್ಮ ಹೀರೋಯಿನ್ ನೀರಿನ ದಡದಲ್ಲಿ ಬಿದ್ದಿರ್ತಾ ಇರೋದನ್ನ ಊರಿನ ಜನರು ಗಮನಿಸಿ ಬಿಟ್ಟು ಅವಳನ್ನ ಸೇವ್ ಮಾಡಿ ಇರ್ತಾ ಇದ್ದಾರೆ. ಸೊ ಇವಾಗ ನಮ್ಮ ಹೀರೋವಿಗೆ ಎಲ್ಲ ವಿಷಯಗಳು ಗೊತ್ತಾಗುತ್ತೆ. ಅಂದ್ರೆ ನಮ್ಮ ಹೀರೋ ಮನುಷ್ಯನಾಗಿ ಇರ್ತಾ ಇದ್ದಾಗ ಅವನ ಜೊತೆ ಇರ್ತಾ ಇದ್ದ ಪುಟ್ಟ ಹುಡುಗಿ, ಅವನು ತುಂಬಾನೇ ಪ್ರೀತಿಸುವ ಪವರ್ಫುಲ್ ಆಗಿ ಇರ್ತಾ ಇರೋ ಅವನ ಮಂತ್ರದಂಡ, ಹಾಗೆ ಭೂಮಿಗೆ ಬಂದ ನಂತರ ನಮ್ಮ ಹೀರೋಗೆ ಸಿಕ್ಕಿರ್ತಾ ಇರೋ ಹೀರೋಯಿನ್, ಈ ಮೂವರುವೆ ಬೇರೆ ಬೇರೆ ಆಗಿ ಇರ್ತಾ ಇಲ್ಲ, ಒಬ್ಬರೇನೆ ಆಗಿರ್ತಾ ಇದ್ದಾರೆ, ಅವರು ನಮ್ಮವರೇನೆ ಆಗಿರ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ತಾನೆ. ಇವಾಗ ಪ್ರೆಸೆಂಟ್ ನಲ್ಲಿ ನಮ್ಮ ಹೀರೋಯಿನ್ ಸಾಯೋ ಸ್ಟೇಜ್ ನಲ್ಲಿ ಇರ್ತಾ ಇದ್ದಾಳೆ ಅಲ್ವಾ, ಅವಳ ಬಾಡಿ ಇವಾಗ ಆಟೋಮೆಟಿಕ್ ಆಗಿ ಅಸ್ತ್ರವಾಗಿ ಬದಲಾಗುತ್ತೆ. ಅಷ್ಟೇ, ನಮ್ಮ ಹೀರೋ ಅದನ್ನ ತಗೊಂಡು ಅವನ ಹತ್ರ ಇರೋ ಪೂರ್ತಿ ಪವರ್ ಅನ್ನ ಯೂಸ್ ಮಾಡಿಬಿಟ್ಟು ಅಲ್ಲಿ ಇರ್ತಾ ಇರೋ ರಾಕ್ಷಸನಿಗೆ ಸರಿಯಾಗಿ ಹೊಡೆದು ಬಿಟ್ಟು ಅವನಿಗೆ ಭೂತವನ್ನ ಬಿಡಿಸಿ ಹಾಕ್ತಾನೆ. ಅಷ್ಟೇ, ಮುಗೀತು ಆ ವಿಲ್ಲನ್ನ ಕತೆ. ಇನ್ನೇನು ಅವನನ್ನ ಕೊಂದೆ ಬಿಡಬೇಕು ಅನ್ನೋ ಹೊತ್ತಿಗೆ ಸ್ವರ್ಗದಿಂದ ಎಲ್ಲ ದೇವತೆಗಳು ಬಂದು ಬಿಡ್ತಾ ಇದ್ದಾರೆ. ಆ ರೀತಿ ಎಲ್ಲರೂ ಬಂದು ಬಿಟ್ಟು ಅದರಲ್ಲಿ ಮೇನ್ ಹೆಡ್ ಇರ್ತಾ ಇದ್ದಾರೆ ಅಲ್ವಾ, ಅವರು ನೀನು ನಮ್ಮ ಎಲ್ಲ ರೂಲ್ಸ್ ಗಳನ್ನ ಮುರಿದು ಬಿಟ್ಟಿರ್ತಾ ಇದ್ಯಾ, ನಾವು ಇಲ್ಲಿಗೆ ಬರಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಒಂದು ರೂಲ್ಸ್ ಅನ್ನ ಮಡಗಿರ್ತಾ ಇದ್ರೆ, ಪನಿಷ್ಮೆಂಟ್ ಗಳನ್ನ ಮಡಗಿರ್ತಾ ಇದ್ರುವೆ, ನೀನು ಅದನ್ನ ಬ್ರೇಕ್ ಮಾಡಿಬಿಟ್ಟು ಬಂದು ಬಿಟ್ಟಿರ್ತಾ ಇದ್ಯಾ. ಸೊ ನಿನಗೆ ಅದಕ್ಕಾದ ತಕ್ಕ ಶಿಕ್ಷೆ ಇರ್ತಾ ಇದೆ ಅಂತ ಹೇಳಿಬಿಟ್ಟು ಶಿಕ್ಷೆಯನ್ನ ಹೇಳೋದಿಕ್ಕೆ ಬರ್ತಾ ಇದ್ದಾರೆ. ಆದ್ರೆ ಊರಿನಲ್ಲಿ ಇರ್ತಾ ಇರೋ ಜನರು ಎಲ್ಲರೂ ಈಗ ಒಳ್ಳೆಯವರಾಗಿ ಬಿಟ್ಟಿರ್ತಾ ಇದ್ದಾರೆ ಅಲ್ವಾ, ಇವನು ದೇವತೆ ಅನ್ನೋದನ್ನ ಒಪ್ಕೊಂಡಿರ್ತಾ ಇದ್ದಾರೆ ಅಲ್ವಾ. ಸೊ ಎಲ್ಲರೂ ರಿಕ್ವೆಸ್ಟ್ ಅನ್ನ ಮಾಡಿಬಿಟ್ಟು ಇವನ ತಪ್ಪು ಏನುವೇ ಇರ್ತಾ ಇಲ್ಲ, ಕ್ಷಮಿಸಿ ಬಿಡಿ, ಇವನನ್ನ ಬಿಟ್ಟು ಬಿಡಿ, ಇದೊಂದು ಸಲ ಮಾಫಿಯನ್ನ ಮಾಡಿಬಿಡಿ ಅಂತ ಕೇಳಿಕೊಳ್ತಾರೆ. ಆ ರೀತಿ ಎಲ್ಲರೂ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡು ಕೇಳಿಕೊಂಡಿದ್ರಿಂದ ಅಲ್ಲಿನ ಹೆಡ್ ಕೂಡ ಸರಿ ಓಕೆ ಇವನನ್ನ ಕ್ಷಮಿಸಿ ಬಿಡೋಣ ಅಂತ ಹೇಳಿಬಿಟ್ಟು ನಮ್ಮ ಹೀರೋವನ್ನ ಕ್ಷಮಿಸಿ ಬಿಡ್ತಾರೆ. ನೆಕ್ಸ್ಟ್ ಅಲ್ಲಿ ವಿಲ್ಲನ್ ಕೂಡ ಇರ್ತಾ ಇದ್ದಾನೆ ಅಲ್ವಾ, ಅವನಿಗೆ ಇವಾಗ ಶಿಕ್ಷೆಯನ್ನ ಕೊಡೋಣ ಅಂತ ನೋಡ್ಬೇಕಾದ್ರೆ ಇಲ್ಲ ಮಹಾರಾಣಿ, ಇವನಿಗೂ ಇವನ ತಪ್ಪನ್ನ ತಿದ್ದುಕೊಳ್ಳೋದಿಕ್ಕೆ ಒಂದು ಅವಕಾಶವನ್ನ ಕೊಡ್ಬೇಕು, ಖಂಡಿತ ನನಗೆ ನಂಬಿಕೆ ಇರ್ತಾ ಇದೆ, ಇವನ ತಪ್ಪನ್ನ ಇವನು ಸರಿ ಮಾಡ್ಕೊಳ್ತಾನೆ ಅಂತ ಒಂದು ಅವಕಾಶವನ್ನ ಕೊಡಿ ಅಂತ ಕೇಳಿಕೊಳ್ತಾನೆ. ಸೊ ಮೇನ್ ಹೆಡ್ ಸರಿ ಆಯ್ತು ಅಂತ ಹೇಳಿಬಿಟ್ಟು ಅವನನ್ನು ಕೂಡ ಕ್ಷಮಿಸಿ ಬಿಡ್ತಾರೆ. ನೆಕ್ಸ್ಟ್ ನಮ್ಮ ಹೀರೋ, ನಾನು ಸ್ವರ್ಗಕ್ಕೆ ಹಿಂತಿರುಗಿ ಬರೋದಿಲ್ಲ ಮಹಾರಾಣಿಯವರೇ, ಇಲ್ಲಿ ಇರ್ತಾ ಇರೋ ಜನರಿಗೆ ರಾಕ್ಷಸರು
ಅವರು ಯಾವ ಸಮಯದಲ್ಲಿ ಬೇಕಾದ್ರೂ ತೊಂದರೆಯನ್ನ ಕೊಡಬಹುದು. ಸೊ ನಾನು ಈ ಜನರನ್ನ ಕಾಪಾಡೋದಿಕ್ಕಾಗಿ ನಾನು ಇಲ್ಲಿಯೇ ಉಳಿದುಕೊಳ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಹೀರೋ ಭೂಮಿಯಲ್ಲೇ ಉಳಿದುಕೊಳ್ತಾನೆ. ನೆಕ್ಸ್ಟ್ ಅವನ ಹತ್ತಿರ ಇರ್ತಾ ಇರೋ ಅವನ ಅಸ್ತ್ರ ಕೂಡ ಶೈನಿಂಗ್ ಆಗೋದಿಕ್ಕೆ ಶುರುವಾಗುತ್ತೆ. ನೆಕ್ಸ್ಟ್ ಇದೇ ರೀತಿಯಾಗಿ ಅವನ ಮ್ಯಾಜಿಕ್ ಪವರ್ ಗಳನ್ನ ಯೂಸ್ ಮಾಡ್ಕೊಂಡು ಆ ಊರಿನ ಜನರನ್ನು ಕೂಡ ಕಾಪಾಡಿಕೊಂಡು ಜಾಲಿಯಾಗಿ ಹ್ಯಾಪಿಯಾಗಿ ಇರ್ತಾನೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಗಾಯ್ಸ್ ಹೇಗ ಅನ್ನಿಸ್ತು ಈ ಸ್ಟೋರಿ ನಿಮಗೆ? ನಿಮ್ಮ ಅಭಿಪ್ರಾಯ ಏನೇ ಇದ್ರುವೆ ತಪ್ಪದೆ ನಮಗೆ ಕಮೆಂಟ್ ಮೂಲಕ ಅದನ್ನ ತಿಳಿಸಿ. ಈ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಡೋದ್ರ ಜೊತೆಗೆ ಇದೇ ರೀತಿಯ ಅಡ್ವೆಂಚರಿಂಗ್ ಆಗಿ ಇರ್ತಾ ಇರೋ ಥ್ರಿಲ್ಲಿಂಗ್ ಆಗಿ ಇರ್ತಾ ಇರೋ ಸೂಪರ್ ಆದ ಮೂವಿಗಳನ್ನ ನೋಡೋದಿಕ್ಕಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡಿಬಿಟ್ಟು ಪಕ್ಕದಲ್ಲಿ ಇರ್ತಾ ಇರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಯಾಕಂದ್ರೆ ನೀವು ಮಾಡೋ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟೇ ನಮಗೆ ವಿಡಿಯೋವನ್ನ ಇನ್ನಷ್ಟು ಸೂಪರ್ ಆಗಿ ಮಾಡ್ಬೇಕು ಅನ್ನೋ ಬೂಸ್ಟರ್ ಅನ್ನ ಕೊಡುತ್ತೆ. ಸರಿ, ಹಾಗಿದ್ರೆ ಸಿಗೋಣ ಒಂದು ಮುಂದಿನ ಸೂಪರ್ ಆದ ಥ್ರಿಲ್ಲಿಂಗ್ ಆಗಿ ಇರ್ತಾ ಇರೋ ಮೂವಿಯ ಜೊತೆಗೆ. ಲೆಟ್ಸ್ ಮೀಟ್ ವಿತ್ ದ ನೆಕ್ಸ್ಟ್ ಮಿಸ್ಟರಿ ಅಂಡ್ ಅಡ್ವೆಂಚರಿಂಗ್ ಮೂವಿ guys. Until don't forget to do the movie Maya Loka. Also thanks for watching guys and take care of yourself.